ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾಟ್ರಿಕ್ಸ್ ಚಾಪ್ಟರ್ ಮೇಲೆ KCT ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಯಾವ್ಯಾವ ಟಾಪಿಕ್ಸ್ ಮಾಡ್ತಿದ್ದೀನಿ, ಎಷ್ಟು ಪಾರ್ಟ್ಸ್ ಮಾಡಿದ್ದೀನಿ, ಯಾವ್ಯಾವ ಟಾಪಿಕ್ಸ್ ಓದಬೇಕು KCTಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವಾಗ ಈ ವಿಡಿಯೋಯಿಂದ ನಾವು ಇಂಟ್ರೊಡಕ್ಷನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ಪಾರ್ಟ್ 1. ಸೊ ಪಾರ್ಟ್ 1 ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಈ ಪಾರ್ಟ್ 1ನಲ್ಲಿ ನಾವೇನೇನು ಕಲಿತೀವಿ ಈ ವಿಡಿಯೋದಲ್ಲಿ ಅಂದರೆ, ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಏನು ಫಸ್ಟ್ ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಸೊ ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಅರ್ಥ ಆದಮೇಲೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅರ್ಥ ಮಾಡ್ಕೋಬೇಕು. ಸೊ ಡೆಫಿನೇಷನ್ ಅರ್ಥ ಆದಮೇಲೆ ಅದರಲ್ಲಿ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಾಗಬೇಕು. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಗೊತ್ತಾದ್ಮೇಲೆ ಅದರಲ್ಲಿ ಏನೇನು ಯಾವ ಥರ ಆರ್ಡರ್ ಬರೀಬೇಕು ಏನಂತ ಇದು ಈ ಕಾನ್ಸೆಪ್ಟ್ ಸೆಕೆಂಡ್ ಪಾಯಿಂಟ್ ಅರ್ಥ ಆದಮೇಲೆ ಸೊ ಇವೆರಡು ಕಂಬೈನ್ ಮಾಡಿ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಇವು 3 ಪಾಯಿಂಟ್ ನಮಗೆ ಗೊತ್ತಾದರೆ ನೆಕ್ಸ್ಟ್ ಬರೋ ಟಾಪಿಕ್ಸ್ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾನು ಜಸ್ಟ್ ಈ ವಿಡಿಯೋದಲ್ಲಿ ಏನು ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸು, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸು, KCT ಮೈಂಡಲ್ಲಿ ಇಟ್ಕೊಂಡು KCT ಪ್ರಿಪ್ರೇಷನ್ ಮೈಂಡಲ್ಲಿ ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ NCERT ಡೆಫಿನೇಷನ್ನ ಯೂಸ್ ಮಾಡಿಕೊಂಡು KCT ಲೆವೆಲಲ್ಲಿ ಯಾವ ಥರ ಕೇಳ್ಬೋದು, KCT ಲೆವೆಲ್ಗೆ ನಾವು ಇದರಲ್ಲಿ ಏನೇನು ಮೇನ್ ಕಂಟೆಂಟ್ ನೆನ್ಪಿಟ್ಕೋಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಈಗ ನಾವು ಡೆಫಿನೇಷನ್ ಆಫ್ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ನ ಅರ್ಥ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ಟೈಪ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲೆ ಕ್ವಶನ್ ಬರ್ತಾವಲ್ಲ, ಸೊ ಅದರಲ್ಲಿ ಯಾವ ಥರ ಕ್ವಶನ್ ಬಂದರೂ ನಾವು ಬರಿಬೋದು. ಸೊ ಇದರಿಂದನೂ ಕ್ವಶನ್ ಅರೈಸ್ ಆಗ್ಬೋದು. ಇದರಿಂದ ಸಿಂಪಲ್ ಕ್ವಶನ್ ಇರುತ್ತೆ. ಸೊ ಪಿ ಯು ಬೋರ್ಡ್ ನೀವು ಎಕ್ಸಾಮ್ ಬರೀತಿರಲ್ಲ, ಅಲ್ಲಿ MCQs ಇರ್ತಾವಲ್ಲ 15 MCQs, ಅದರಿಂದಂತೂ ಫಿಕ್ಸ್ ಬರುತ್ತೆ. ಇದರಿಂದ ಡೆಫಿನೇಷನ್ ಆಫ್ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ ಸೊ ಒಂದು ಕ್ವಶನ್ MCQ ಅರೇಂಜ್ ಆಗುತ್ತೆ. CETಯಲ್ಲಿ ಬರ್ಬೋದು, ಬರದೇ ಇರ್ಬೋದು ಈ ಟಾಪಿಕ್ಸಿಂದ, ಬಟ್ ಇದು ಮೇನ್ ಇಂಪಾರ್ಟೆಂಟ್ ಬೇಸಿಸ್. ಇದು ಬೇಸಿಕ್ ನಮ್ಗೆ ಇದು ಅರ್ಥ ಆದರೆ, ಬೇಸ್ ಅರ್ಥ ಆದರೆ ನೆಕ್ಸ್ಟ್ ನಾವೆಲ್ಲ ಏನು ಕಲಿತೀವಲ್ಲ ಕಾನ್ಸೆಪ್ಟ್ಸ್ ಅದೆಲ್ಲ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಹಂಗಂದ್ರೆ ನಮ್ಮ ಟಾರ್ಗೆಟ್ ಏನು ಇವ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪೇ ನಾವು ಕರೆಕ್ಟಾಗಿ ಇಟ್ಟರೆ ಸೊ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ ಫಸ್ಟ್ ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಹೋದ್ರೆ ನೆಕ್ಸ್ಟ್ ಆರ್ಡರು, ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಡಿಸ್ಕಸ್ ಮಾಡೋಣ. ಸೊ ಈಗ ಫಸ್ಟ್ ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್. ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಏನು ಹೇಳುತ್ತೆ ಅಂತ ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡ್ರಿ. ಸೊ ಎ ಮ್ಯಾಟ್ರಿಕ್ಸ್ ಈಸ್ ಆನ್ ಆರ್ಡರ್ಡ್ rectangular array of numbers, ordered rectangular array of numbers or functions. ಸೊ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಂದರೆ, ಒಂದು ಮ್ಯಾಟ್ರಿಕ್ಸು ಈಸ್ ಆ್ಯನ್ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ, ಆರ್ಡರ್ಡ್ ಅಂದ್ರೇನು, ಇಲ್ಲಿ ಆರ್ಡರ್ ಆಗಿ ಬರಿತಾ ಇದ್ದಾರೆ ಅಂತ. ಆರ್ಡರ್ ಅಂದರೆ ಪರ್ಟಿಕ್ಯುಲರ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ ಅಂತ, ಒಂದಾದ್ಮೇಲೆ ಒಂದು. ಈ ನಮ್ಗೆ ಆರ್ಡರ್ ವೈಸ್ ಇರ್ತೀವಲ್ಲ, ಸೊ ಸ್ಮಾಲಿಂದ ಬಿಗ್ಗು, ಇಲ್ಲ ಬಿಗ್ಗಿಂದ ಸ್ಮಾಲು, ಏನೋ ಒಂದು ಆರ್ಡರ್ ಫಾಲೋ ಆಗ್ತಾ ಇದೆ ಅಂತ ಇದರಲ್ಲಿ. ಸೊ ಆರ್ಡರ್ ವೈಸ್ ಇರಬೇಕು. ಅಂದರೆ ಒಂದು ಚೇಂಜ್ ಮಾಡಿದರೆ, ಈಗ ನಾವು ಆರ್ಡರ್ ಪೇರ್ಸ್ ಅಂತ ಓದಿದ್ದೀವಿ ರಿಲೇಷನಲ್ಲಿ, ಸೊ ಅದನ್ನು ನೀವು ನೆನ್ಪು ಮಾಡ್ಕೊಳ್ರಿ. ಆರ್ಡರ್ಡ್ ಪೇರ್ಸ್ ಹೆಂಗಿದ್ವು, ಹಿಂಗೆ ಈ ಥರ 1, 2, 1 ಈ ಥರ ಬರಿತಿದ್ವಿ. ಸೊ ಈಗ ನೋಡಿ 1, 2 1 ಇದೆ, 2 ಇದೆ, 2, 1 1 ಇದೆ, 2 ಇದೆ, ಸೇಮ್ ಅಲ್ಲ ಎರಡು. ಬಟ್ ಇವನ್ನ ಆರ್ಡರ್ಡ್ ಪೇರ್ಸ್ ಅಂತೀವಿ ನಾವು. ಅಂದರೆ 1, 2ನೇ ಬೇರೆ, 2, 1ನೇ ಬೇರೆ. ಆರ್ಡರ್ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಏನಿದೆ 1 ಇದೆ, ಆಮೇಲೆ ಏನಿದೆ 2 ಇದೆ. ಸೊ ಇದು ಒಂದು ಆರ್ಡರ್. ನೆಕ್ಸ್ಟ್ ಏನು, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇದು ಒಂದು ಆರ್ಡರ್. ಇದು ಬೇರೆ ನಂಬರ್ ಸೇಮ್ 1, 2 ಇದರಲ್ಲಿ 1, 2 ಇದಾವೆ, ಇದರಲ್ಲಿ 1, 2 ಇದಾವೆ. ಬಟ್ ಇವನ್ನ ಆರ್ಡರ್ಡ್ ಪೇರ್ಸ್ ಅಂತ ಯಾಕನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವು 1, 2 ಪೇರೆ, ಬಟ್ ಯಾವ ಥರ ಇದ್ದಾವೆ, ಫಸ್ಟ್ 1 ಇದೆ, ಸೆಕೆಂಡ್ 2 ಇದೆ. ಆರ್ಡರ್ ಅಬ್ಸರ್ವ್ ಮಾಡ್ರಿ, ಫಸ್ಟಿಗೆ 1 ಇದೆ, ಸೆಕೆಂಡ್ 2 ಇದೆ, ಇಲ್ಲಿ ಫಸ್ಟಿಗೆ 2 ಇದೆ, ನೆಕ್ಸ್ಟ್ 1 ಇದೆ. ಅಂದರೆ ಮೀನಿಂಗ್ ಏನಿಲ್ಲ, ಆರ್ಡರ್ ಇಂಪಾರ್ಟೆಂಟ್. ಯಾವುದಾದ್ಮೇಲೆ ಯಾವುದಿದೆ, ಯಾವುದಾದ್ಮೇಲೆ ಯಾವ್ದು ಬರ್ತಾ ಇದೆ, ಸೊ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲಿ. ಸೊ ಹಂಗಾಗಿ ಆರ್ಡರ್ಡ್ ಪೇರ್ಸ್ ಅಂತೀವಿ, ಹೌದಾ. ಸೊ ಈ ಮ್ಯಾಟ್ರಿಕ್ಸಲ್ಲಿ ಆರ್ಡರ್ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಮ್ಯಾಟ್ರಿಕ್ಸ್ ಈಸ್ ಆನ್ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ, ಅಂದರೆ ರೆಕ್ಟ್ಯಾಂಗುಲರ್ ಶೇಪಲ್ಲಿ ಬರಿತೀವಂತ. ಅದು ನೋಡೋಕೆ ರೆಕ್ಟ್ಯಾಂಗುಲರ್, ಸ್ಕ್ವೇರ್ ಆ ಶೇಪಲ್ಲಿ ಇರುತ್ತೆ. ಆ ಶೇಪ್ನ ಮೆನ್ಷನ್ ಮಾಡಿದ್ದಾರೆ, ರೆಕ್ಟ್ಯಾಂಗುಲರ್ ಅರೇ ಅಂತಂದರೆ ನಂಬರ್, ಸೆಟ್ ಆಫ್ ನಂಬರ್ಸ್ನ ಅರೇಂಜ್ ಮಾಡ್ತೀವಲ್ಲ ಅದೇ ಅರೇ. ಸೊ ನಂಬರ್ಸ್ ಏನಾರಾಗಲಿ ಅರೇಂಜ್ ಮಾಡಿದಾಗ ನಮಗೆ ಸಿಗ್ತೈತಲ್ಲ ಅದನ್ನೇ ಅರೇ ಅಂತೀವಿ ನಾವು. ಓಕೆ, ಸೊ ಅರೇ ಯಾವುದ್ರದ್ದು ಅರೇ, ರೆಕ್ಟ್ಯಾಂಗುಲರ್ ಅರೇ ಆಫ್ ನಂಬರ್ಸ್ನ ಅರೇಂಜ್ ಮಾಡೋದಾಗಲಿ, ಆರ್ ಫಂಕ್ಷನ್ಸ್ಗಳ್ನ ಈಗ ನೋಡಿ ನಂಬರ್ಸನ್ನ ಇರ್ಬೋದು, ಆರ್ ಫಂಕ್ಷನ್ಸ್ ಅಂದರೆ ಫಂಕ್ಷನ್ಸ್ ಆಲ್ರೆಡಿ ಓದಿವಿ ನಾವೀಗ. f(x) = x², sin x, cos x, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದನ್ನ ಇರ್ಬೋದು, ಮತ್ತು x² ಪಾಲಿನಾಮಿಯಲ್ ಫಂಕ್ಷನ್ಸ್ ಇರ್ಬೋದು. ಫಸ್ಟ್ ಪಿ ಅಲ್ಲಿ ಓದಿದ್ದೀವಲ್ಲ ಐಡೆಂಟಿಟಿ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಏನಾರ ಇರ್ಬೋದು. ಯಾವ ಫಂಕ್ಷನ್ಸನ್ನು ಬರ್ಬೋದು, ನಂಬರ್ಸನ್ನು ಬರ್ಬೋದು, ಫಂಕ್ಷನ್ಸನ್ನು ಬರ್ಬೋದು. ಯಾವುದು, ರೆಕ್ಟ್ಯಾಂಗುಲರ್ ಅರೇ ಆಫ್ ನಂಬರ್ಸ್ ಅಂತ ಅರೇಂಜ್ ಮಾಡ್ತೀವಲ್ಲ ನಾವೀಗ ಆರ್ಡರ್ ಆಗಿ ಅರೇಂಜ್ ಮಾಡೋಂಥವು ನಂಬರ್ಸನ್ನ ಆಗಿರ್ಬೋದು, ಇಲ್ಲ ಫಂಕ್ಷನ್ಸನ್ನ ಆಗಿರ್ಬೋದು. ಈಗ ಆ ನಂಬರ್ಸು ಮತ್ತು ಫಂಕ್ಷನ್ಸ್ನ ಎಲಿಮೆಂಟ್ಸ್ ಅಂತೀವಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿರಿ, ಇದು ವರ್ಡ್ ಎಲಿಮೆಂಟ್ಸ್. ಸೆಟ್ಟಲ್ಲಿರೋಂಥವನ್ನ ನಾವು ಎಲಿಮೆಂಟ್ಸ್ ಅಂದಿದ್ವಿ ಸೆಟ್ಸಲ್ಲಿ. ಈಗ ಮ್ಯಾಟ್ರಿಕ್ಸಲ್ಲಿರೋಂಥವನು ಏನಂತೀವಿ ನಾವು, ಎಲಿಮೆಂಟ್ಸ್ ಅಂತೀವಿ. ಮ್ಯಾಟ್ರಿಕ್ಸಲ್ಲಿ ಏನಾರ ನಂಬರ್ಸ್ ಬರೆದ್ರೆ, ಮ್ಯಾಟ್ರಿಕ್ಸಲ್ಲಿ ಏನಾರ ಫಂಕ್ಷನ್ಸ್ ಬರೆದ್ರೆ ಅವನ್ನೆಲ್ಲ ಏನು ರೆಪ್ರೆಸೆಂಟ್ ಮಾಡಿ ಅವ್ನ ಏನಂತ ಕರಿತೀವಿ ನಾವು, ಎಲಿಮೆಂಟ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಸೆಟ್ಟಲ್ಲಿ ಬರೆದಿದ್ರು ನಾವು ಎಲಿಮೆಂಟ್ಸ್ ಅಂತೀವಿ. ಈಗ ಸೆಟ್ಟಲ್ಲಿ
1, 2, 3 ಅಂತ ಬರೆದ್ರೆ 1, 2, 3 ಆರ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಅಂತಿದ್ವಿ. 1, 2, 3 ಇವೆಲ್ಲ ಎಲಿಮೆಂಟ್ಸ್ ಅಂತ ಹೇಳ್ತಿದ್ದಲ್ಲ, ಅದೇ ಥರ ಈಗ ಇವೇ ನಂಬರ್ಸ್ನ ಏನಾರು ಮ್ಯಾಟ್ರಿಕ್ಸಲ್ಲಿ ಬರೆದ್ರೆ, ನೆಕ್ಸ್ಟ್ ಹೇಳ್ತೀನಿ ಮ್ಯಾಟ್ರಿಕ್ಸ್ ಹೆಂಗೆ ಬರೆಯೋದು. ಸೊ ಮ್ಯಾಟ್ರಿಕ್ಸಲ್ಲಿ ಬರೆದ್ರೆ ಆ ನಂಬರ್ಸ್ನ, ಆ ಫಂಕ್ಷನ್ಸ್ನ ಏನಂತೀವಿ ನಾವೀಗ ಎಲಿಮೆಂಟ್ಸ್ ಅಂತೀವಿ. ಓಕೆ, ನಂಬರ್ಸ್ ಆರ್ ಫಂಕ್ಷನ್ಸ್ ಆರ್ ಕಾಲ್ಡ್ ಎಲಿಮೆಂಟ್ಸ್. ಯಾಕಂದರೆ ನಂಬರ್ಸ್ ಆರ್ ಫಂಕ್ಷನ್ಸ್ ಎಲ್ಲಿ ಮ್ಯಾಟ್ರಿಕ್ಸಲ್ಲಿ ಯೂಸ್ ಮಾಡ್ತಿದ್ದೀವಿ ಅದು. ಸೊ ನೆಕ್ಸ್ಟ್ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಮ್ಯಾಟ್ರಿಕ್ಸ್ನ ಹೆಂಗೆ ಡಿನೋಟ್ ಮಾಡ್ಬೇಕು, ಯಾವ ಥರ ಶೋ ಮಾಡಬೇಕು ಈಸಿಯಾಗಿ ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ ಎ, ಬಿ, ಸಿ ಕ್ಯಾಪಿಟಲ್ ಲೆಟರ್ಸ್ ಇದಾವಲ್ಲ, ಇವನ್ ಕ್ಯಾಪಿಟಲ್ ಲೆಟರ್ಸ್ನ ನಾವು ಮ್ಯಾಟ್ರಿಕ್ಸಿಗೆ ಡಿನೋಟ್ ಮಾಡ್ತೀವಿ. ಹೆಂಗೆ ಸೆಟ್ಸಿಗೂ ನಾವು ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ದು, ಮ್ಯಾಟ್ರಿಕ್ಸಿಗೆ ಕೂಡ ಅದೇ ಥರ ಸೇಮ್ ಮ್ಯಾಟ್ರಿಕ್ಸಿಗೆ ಕೂಡ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ತೀವಿ. ಎ, ಬಿ, ಸಿ, ಡಿ ಆ ಥರ ಕ್ಯಾಪಿಟಲ್ ಲೆಟರ್ ಎ ಬಿ ಎ ಮ್ಯಾಟ್ರಿಕ್ಸ್ ಅಂದರೆ ಅದು ಕ್ಯಾಪಿಟಲ್ ಲೆಟರ್ ಎ ಏನು ಇಂಡಿಕೇಟ್ ಮಾಡುತ್ತೆ, ಮ್ಯಾಟ್ರಿಕ್ಸ್ ಅಂತ. ಓಕೆ, ನೆಕ್ಸ್ಟ್ ಈಗ ಆರ್ಡರ್ಡ್, ನಮ್ಗೆ ಇದು ಅರ್ಥ ಆಗಬೇಕು. ಈಗ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ ಇದೆಲ್ಲ ಓಕೆ. ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ ಯಾವ ಥರ ಇರುತ್ತೆ ಅದು ನಮಗೆ ಮೇನ್, ಈಗ ಅದನ್ನು ಕಲಿಬೇಕು ನಾವು. ಸೊ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ ನೋಡ್ರಿ, ಸೊ ಈಗ ನಾವು ಮ್ಯಾಟ್ರಿಕ್ಸ್ನ ಕ್ಯಾಪಿಟಲ್ ಲೆಟ್ರಿಂದ ಡಿನೋಟ್ ಮಾಡ್ತೀವಲ್ಲ, ಸೊ ನಾ ಏನಂತೀನಿ ಎ ಅಂತಿದ್ದೀನಿ. ಎ ಅಂತ ಡಿನೋಟ್ ಮಾಡ್ತಿದ್ದೀನಿ ನೋಡ್ರಿ. ಎ ಈಕ್ವಲ್ಸ್ ಟು ಕ್ಯಾಪಿಟಲ್ ಲೆಟ್ ಇದೇನಿದು, ಈಗ ಎ ಅಂದರೆ ಏನಿಗೆ ಇಲ್ಲಿದು ಮ್ಯಾಟ್ರಿಕ್ಸ್ ಇದ್ದಂಗೆ, ಇದು ಮ್ಯಾಟ್ರಿಕ್ಸ್ ಅನ್ಬೇಕು. ಈಗ ಇದನ್ನ ಎ ಅಂದರೆ ಏನಿದು ಮ್ಯಾಟ್ರಿಕ್ಸ್, ಎ ಬಿ ಎ ಮ್ಯಾಟ್ರಿಕ್ಸಿಗೆ. ಯಾಕಂದರೆ ಎನ ನಾವು ಕ್ಯಾಪಿಟಲ್ ಲೆಟ್ರಿಂದ ಡಿನೋಟ್ ಮಾಡ್ತೀವಿ, ಸೊ ಮ್ಯಾಟ್ರಿಕ್ಸ್ನ ನಾವು ಕ್ಯಾಪಿಟಲ್ ಲೆಟ್ರಿಂದ ಡಿನೋಟ್ ಮಾಡ್ತೀವಿ. ಸೊ ಅದಕ್ಕೆ ಎ ಅಂತ ಬರ್ದೀನಿ. ರೆಕ್ಟ್ಯಾಂಗುಲರ್ ಅರೇ ಅಂದ್ರಲ್ಲ, ಇಲ್ಲಿ ನೋಡಿ ರೆಕ್ಟ್ಯಾಂಗುಲರ್ ಶೇಪಲ್ಲಿ ಈ ಥರ ಹಿಂಗೆ ಬಾಕ್ಸ್ ಹಾಕ್ತೀವಿ, ಹಿಂಗೆ ಬಾಕ್ಸ್ ಹಾಕ್ತೀವಿ. ಇದರಲ್ಲಿ ನಂಬರ್ಸ್ ಬರಿತಾ ಹೋಗ್ತೀವಿ. ಅರೇ ಅಂದರೆ ಅರೇಂಜ್ ಮಾಡ್ತಾ ಹೋಗ್ತೀವಿ, ನಂಬರ್ಸ್ನ ಹಿಂಗೆ ಬರಿತಾ ಹೋಗ್ತೀವಿ, ನಂಬರ್ಸ್ನ ಇಲ್ಲ ಫಂಕ್ಷನ್ಸ್ನ ಇದರಲ್ಲಿ ಬರಿತಾ ಹೋಗ್ತೀವಿ. 3, -5, 2, 6, 7, 8 ಈ ಥರ. ಇದು ಒಂದು ಮ್ಯಾಟ್ರಿಕ್ಸ್ ಸಿಗಿತು. ರೆಕ್ಟ್ಯಾಂಗುಲರ್ ಅರೇ ಇದೆ, ಇದರಲ್ಲಿ ಏನಿದಾವೆ ನಂಬರ್ಸ್ ಇದ್ದಾವೆ. ಆರ್ಡರ್ ವೈಸ್ ಬರ್ದಿದ್ವಿ ನೋಡ್ರಿ, ಹಿಂಗೆ ಬರ್ದ್ವಿ, ನೆಕ್ಸ್ಟ್ ಹಿಂಗೆ ಬರ್ದ್ವಿ, ಆರ್ಡರ್ ವೈಸ್ ಬರ್ದ್ವಿ. ಈಗ ನೋಡ್ರಿ ಇವೇ ನಂಬರ್ಸ್ನ ಯೂಸ್ ಮಾಡಿ ಹಿಂಗೆ ಬರಿತೀನಿ. 5, 3, 2, 7, 8, 6 ಇದು ಬೇರೆ ಮ್ಯಾಟ್ರಿಕ್ಸ್ ಆಯ್ತು. ಇದನ್ನು ಬಿ ಅಂತೀನಿ. ಇದು ಮ್ಯಾಟ್ರಿಕ್ಸ್ ಎ, ಇದು ಮ್ಯಾಟ್ರಿಕ್ಸ್ ಬಿ. ನಂಬರ್ಸ್ ಅವೇ ನೋಡ್ರಿ, 3, -5, 2, 7, 8, 6, 3, -5, 2, 7, 8 ಇವೇ ನಂಬರ್ಸ್ನ ಮತ್ತೆ ಯೂಸ್ ಮಾಡಿ ಬರ್ದೀನಿ. ಬಟ್ ಈ ಮ್ಯಾಟ್ರಿಕ್ಸ್ ಬೇರೆ, ಈ ಮ್ಯಾಟ್ರಿಕ್ಸ್ ಬೇರೆ. ಅದಕ್ಕೆ ಇಲ್ಲೇನು ಯೂಸ್ ಮಾಡಿದ್ವಿ ನಾವು ವರ್ಡ್ ಆರ್ಡರ್ಡ್ ಅಂತ ಯೂಸ್ ಮಾಡಿದ್ವಿ. ಅಂದರೆ ನಾವು ಅವೇ ನಂಬರ್ಸ್ ಯೂಸ್ ಮಾಡಿದ್ರು, ಆರ್ಡರ್ ಇಂಪಾರ್ಟೆಂಟ್, ಯಾವುದಾದ್ಮೇಲೆ ಯಾವ್ದು ಯೂಸ್ ಮಾಡಿವಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲೇನು ಬರ್ತೀವಿ, 3 ಆದಮೇಲೆ ಏನು ಬರ್ತೀವಿ -5 ಆದಮೇಲೆ ಏನು ಬರ್ತೀವಿ 2, ನೆಕ್ಸ್ಟ್ 6 ಆದಮೇಲೆ 7 ಆದಮೇಲೆ 8. ಇಲ್ಲಿ ಎಲ್ಲ ಚೇಂಜ್. -5 ಆದಮೇಲೆ 3 ಬರ್ತೀವಿ, 3 ಆದಮೇಲೆ 2 ಬರ್ತೀವಿ, ಎಲ್ಲ ಚೇಂಜ್ ಆಯಿತು. 7 ಆದಮೇಲೆ 8 ಬರ್ತೀವಿ, 8 ಆದಮೇಲೆ 6 ಬರ್ತೀವಿ. ಇಲ್ಲಿ ಹೆಂಗಿದೆನೋ ಆ ಥರ ಇಲ್ಲ, ಇಲ್ಲಿ ಚೇಂಜ್ ಆಗ್ಬಿಡ್ತು. ಅಂದರೆ ಆರ್ಡರ್ ಇಂಪಾರ್ಟೆಂಟ್ ಇಲ್ಲ ಅಂತ. ಸೊ ಮ್ಯಾಟ್ರಿಕ್ಸ್ ಬರಿಬೇಕಾದ್ರೆ ಆರ್ಡರ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಡರು ಹೆಂಗಿದೆ, ರೆಕ್ಟ್ಯಾಂಗುಲರ್ ಶೇಪಲ್ಲಿ ಈ ಥರ ಒಂಥರ ರೆಕ್ಟ್ಯಾಂಗುಲರ್ ಶೇಪು, ಸ್ಕ್ವಯರ್ ಶೇಪ್ ಕಾಣುತ್ತಲ್ಲ, ಅದಕ್ಕೆ ಅದನ್ನು ರೆಕ್ಟ್ಯಾಂಗುಲರ್ ಅಂತ ಯೂಸ್ ಮಾಡಿದ್ದಾರೆ ವರ್ಡ್. ಓಕೆ, ಶೇಪ್ ಥರ ಕಾಣುತ್ತೆ ನಮ್ಗೆ, ಆ ಶೇಪಲ್ಲಿ ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಇದು ರೆಕ್ಟ್ಯಾಂಗುಲರ್ ಅರೇ ಆಫ್ ನಂಬರ್ಸ್. ಅಂದರೆ ಈಗ ಕಂಟಿನ್ಯೂಸ್ ಆಗಿ ನಂಬರ್ಸ್ ಇದ್ದಾವೆ, ಇಲ್ಲ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ಇರ್ತವೆ, ಆ ಥರ ನಂಬರ್ಸ್ ಫಂಕ್ಷನ್ ನಂಬರ್ ಫಂಕ್ಷನ್ ಆ ಥರ ಅರೇಂಜ್ ಮಾಡ್ತಾ ಹೋಗ್ತೀವಿ ನಾವು, ಅದನ್ನು ಅರೇ ಅಂತೀವಿ. ಓಕೆ, ಈ ಥರ ಬರೆಯೋದ್ರಿಂದ ಇದನ್ನೇನಂತೀವಿ ನಾವು ಮ್ಯಾಟ್ರಿಕ್ಸ್ ಅಂತೀವಿ. ಅದಕ್ಕೆ ಮ್ಯಾಟ್ರಿಕ್ಸ್ ಅಂತೀವಲ್ಲ ನಾವು, ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ ಇದು ಲ್ಯಾಟಿನ್ ವರ್ಡು. ಇದು ಎಲ್ಲಿಂದ ಬಂದಿದೆ, ಇದು ಮದರ್ ಅಂತಿದ್ರು, ಮತ್ತು ಊಂಬ್ ಅಂತಾರೆ. ಗೊತ್ತಲ್ಲ, ಗರ್ಭಕೋಶ, ತಾಯಿದು ಗರ್ಭಕೋಶ ಅದು ಇದು. ಸೊ ಹಂಗಂದ್ರೆ ಹೆಂಗೆ ಮಗು ತಾಯಿ ಗರ್ಭಕೋಶದಲ್ಲಿರುತ್ತೋ ಆ ಥರ ಅದೇ ಥರ ಈಗ ಮ್ಯಾಟ್ರಿಕ್ಸ್ ಅಂತಿದ್ದೀವಲ್ಲ ನಾವು. ಮ್ಯಾಟ್ರಿಕ್ಸ್ ಅಂದರೆ ಏನೀಗ ಇದು ಒಂಥರ ಗರ್ಭಕೋಶದ ಥರ ಆ್ಯಕ್ಟ್ ಆಗುತ್ತೆ. ಇದ್ರೊಳಗಡೆ ಇರೋದೆಲ್ಲ ಅದು ಇನ್ಸೈಡ್ ಹೋಲ್ಡ್ ಮಾಡಿ ಇಟ್ಕೊಳುತ್ತೆ. ಹೆಂಗೆ ತಾಯಿ ಮಗುನ ಗರ್ಭಕೋಶದಲ್ಲಿ ಇಟ್ಕೊತಾರೋ ಅಂತಾರೆ ಅದನ್ನ ಮ್ಯಾಟ್ರಿಕ್ಸ್ನ. ಸೊ ಇದು ಮ್ಯಾಟ್ರಿಕ್ಸ್ ಥರ ಅಂತ. ಅಂದರೆ ಎಲ್ಲ ಕ್ರಿಯೇಟ್ ಆಗೋದೇ ಇಲ್ಲಿಂದ ಅಂತ, ಇದ್ರೊಳಗಡೆಯಿಂದನೇ ಎಲ್ಲ ಕ್ರಿಯೇಟ್ ಆಗ್ತಾ ಇರೋದು. ಇದು ಥರ ಆ್ಯಕ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಮ್ಯಾಟ್ರಿಕ್ಸ್ ಈಸ್ ಆನ್ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಅಂದರೆ ಮ್ಯಾಟ್ರಿಕ್ಸ್ ಹೆಂಗಿದೆ ಅಂದರೆ ಒಂದು ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಪೇರ್, ಇದರಲ್ಲಿ ಅರೇ ಆಫ್ ನಂಬರ್ಸ್, ಇದರಲ್ಲಿ ನಂಬರ್ಸ್ ಇರ್ತವೆ, ಫಂಕ್ಷನ್ಸ್ ಇರ್ತವೆ. ಟೋಟಲ್ ಆಗಿ ಇದಕ್ಕೆ ಯಾಕೆ ಅಂತಾರೆ ಅಂದರೆ ಇದು ಹೋಲ್ಡ್ ಮಾಡಿ ಇಟ್ಕೊಳುತ್ತೆ ಸಮಥಿಂಗ್, ಇದ್ರ ಇನ್ಸೈಡ್ ಏನೋ ಹೋಲ್ಡ್ ಮಾಡಿ ಇಟ್ಕೊಳುತ್ತೆ ಅಂತ. ಸೊ ಮ್ಯಾಟ್ರಿಕ್ಸ್ ವರ್ಡ್ ಲ್ಯಾಟಿನ್ ವರ್ಡ್ ಅದು. ಸೊ ಇದ್ರ ಮೀನಿಂಗ್ ಅನ್ನೋದು ಮೀನಿಂಗ್. ಓಕೆ, ಅದರಿಂದ ಬಂದಿರೋದು. ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ನಾವಲ್ಲೂ ಒಂಥರ ಶೇಪ್ ರೆಕ್ಟ್ಯಾಂಗುಲರ್ ಈ ಥರ ಶೇಪಲ್ಲಿ ಇನ್ಸೈಡ್ ಬರಿತೀವಿ ನಂಬರ್ಸ್ನೆಲ್ಲ. ಹೌದಾ, ನಂಬರ್ಸ್ನಲ್ಲಿ ಇನ್ಸೈಡ್ ಅಂದರೆ ಇದು ಹೋಲ್ಡ್ ಮಾಡಿ ಇದು ಹಿಂಗೆ ಬರಿತೀವಲ್ಲ, ಇದು ಮೀನಿಂಗ್ ಏನು ಇಂಡಿಕೇಟ್ ಏನು ಮಾಡುತ್ತೆ, ಈ ಥರ ಹಿಂಗೆ ಲಾಕ್ ಮಾಡಿ ಅವು ನಂಬರ್ಸ್ನ ಫಂಕ್ಷನ್ಸ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಳುತ್ತೆ. ಸೊ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಅದು. ಸೊ ಇದು ಮ್ಯಾಟ್ರಿಕ್ಸ್, ಇದು ಡೆಫಿನೇಷನ್, ಓವರ್ ಆಲ್ ಡೆಫಿನೇಷನ್ನು. ಇದಕ್ಕೆ ಏನು ಡಿನೋಟ್ ಮಾಡ್ತಾರೆ,
ಏನು ಡಿನೋಟ್ ಮಾಡ್ತಾರೆ. ಇದರಲ್ಲಿರೋವೆಲ್ಲ ಏನು ಇವೆಲ್ಲ ಇವೆಲ್ಲ 6 7 8 3 -5 2 ಎಲ್ಲ ಏನಿವು ಎಲಿಮೆಂಟ್ಸ್. ಇವೆಲ್ಲ ಏನಿವು ಎಲಿಮೆಂಟ್ಸ್ ಅಂತೀವಿ. ಓಕೆ, ಇವಿಷ್ಟು ಗೊತ್ತಿರ್ಬೇಕು ಡೆಫಿನೇಷನ್ ಅಂತ. ಈಗ ನೆಕ್ಸ್ಟ್ ಇದರಲ್ಲಿ ಆರ್ಡರ್ಡ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡೋಣ. ಈಗ ಆರ್ಡರ್ಡ್ ಆಫ್ ಮ್ಯಾಟ್ರಿಕ್ಸ್ ಏನು? ನಂಬರ್ ಆಫ್ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಎಮ್ ರೋಸ್ ಅಂತ ಇದೆ. ಸೊ ಈಗ ರೋಸ್ ಕಾಲಮ್ಸ್ ಇಂದ ಮ್ಯಾಟ್ರಿಕ್ಸ್ ಆರ್ಡರ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆರ್ಡರ್ ಹೆಂಗೆ ರೆಪ್ರೆಸೆಂಟ್ ಮಾಡೋಕು, ಯಾವ ಥರ ಇದ್ರೆ ಆರ್ಡರ್ ಅಂತ ಹೇಳಿದ್ನಲ್ಲ. ಸೊ ಈಗ ಯಾವ ಥರ ಇದ್ರೆ ಅಂತ ಮೆನ್ಷನ್ ಮಾಡ್ತಾರೆ. ಈಗ ಅದೇ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಎಮ್ ರೋಸ್ ಇರಬೇಕು ಮತ್ತು ಎನ್ ಕಾಲಮ್ಸ್ ಇರಬೇಕು ಅಂತ ಹೇಳಿದೆ. ಎಮ್ ಎಷ್ಟನ್ನು ಇರ್ಬೋದು, ಎಮ್ ವ್ಯಾಲ್ಯೂ ಏನಾರಾಗಿರ್ಬೋದು, ಎನ್ ವ್ಯಾಲ್ಯೂ ಏನಾಗಿರ್ಬೋದು. ಎಷ್ಟು ರೋಸ್ ಇದಾವೆ, ಎಮ್ ರೋಸ್ ಇರಬೇಕು, ಎನ್ ಕಾಲಮ್ಸ್ ಇರಬೇಕು. ಅವಾಗ ಅದೇನು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಏನಂತ ಬರ್ತದೆ, ಎಮ್ ಕ್ರಾಸ್ ಎನ್ ಅಂತ ಬರ್ತದೆ. ಬಟ್ ಇದು ಕ್ರಾಸ್ ಅಂತ ಓದಲ್ಲ ನಾವು. ಓಕೆ, ಇಂಟು ಥರ ಐತಲ್ಲ ಇದು ಇದು ಹೆಂಗೆ ಓದ್ತೀವಿ, ಮೀನಿಂಗ್ ಏನಿದು, ಹೆಂಗೆ ಓದ್ಬೇಕು ಇದನ್ನ? ರೀಡ್ ಆ್ಯಸ್ M/N ಅಂತ. M/N ರೋಸ್ ಎಷ್ಟಿದ್ದಾವೆ, ಕಾಲಮ್ ಎಷ್ಟಿದ್ದಾವೆ, ಎಷ್ಟು ಮ್ಯಾಟ್ರಿಕ್ಸ್, ಅದು ಮ್ಯಾಟ್ರಿಕ್ಸ್ ಹೆಂಗಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ಬೇಕಲ್ಲ ಆರ್ಡರ್, M/N ಅಂತ ಓದ್ಬೇಕು. ಇದು ಮೇನ್. ಓಕೆ, M/N ಅಂತ ಓದ್ತೀವಿ ನಾವು, ಈ ಥರ ಬರಿತೀವಿ. ಸೊ ಈಗ ನೋಡ್ರಿ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ನೋಡ್ರಿ ಯಾವ ಥರ ನಮ್ಗೆ ಗೊತ್ತೀಗ. ಮ್ಯಾಟ್ರಿಕ್ಸ್ನ ಏನಂತ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಬಿ ಅಂತ ಬರೆದಿದ್ದೀನಿ. ಸೊ ಬಿ ಮ್ಯಾಟ್ರಿಕ್ಸು. ಈಗ ಆರ್ಡರ್ ಅಂದಿದಾರಲ್ಲ, ಏನದು ಆರ್ಡರ್ ನೋಡೋಣ ನೋಡ್ರಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹಿಂಗೆ ಬರೀತಿದ್ದೀನಿ. ಸೊ ಈಗ ನಾನು 2/1 ಅಂತ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ತೊಗೊಂಡಿ ನಂಬರ್ಸ್. 2/1. ಈ 2 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗೊತ್ತಿರ್ಬೇಕು. ಈ 2 ಏನು ಹೇಳುತ್ತೆ, ಇದು ರೋಸ್. ಫಸ್ಟ್ನೇದೇನು ಹೇಳುತ್ತೆ, ರೋಸು. ಎಮ್ ಅಂದರೆ ರೋಸು, ಎನ್ ಅಂದರೆ ಕಾಲಮ್ಸ್. ರೋಸು ಇದು ಕಾಲಮ್ ಇದು, ಹೌದಾ? ರೋಸು ಕಾಲಮ್ಸು ನಮ್ಗೆ ಗೊತ್ತಿದೆ. ಈಗ ರೋಸು ಕಾಲಮ್ಸು 2 ರೋಸ್ ಇದಾವೆ. ಇಲ್ಲಿ ನೋಡಿ, ರೋಸ್ ಎಷ್ಟಿದಾವೆ, 2 ರೋಸ್ ಇದಾವೆ. ಕಾಲಮ್ ಎಷ್ಟಿದಾವೆ, 1 ಕಾಲಮ್ ಐತಿ. 2 ರೋಸು 1 ಕಾಲಮ್ ಐತಿ. ಓಕೆ, ಸೊ ಈಗ ನಾವು ಇಲ್ಲಿ ನೋಡ್ರಿ, 2 ರೋಸ್ ಅಂದರೆ ಈ ಥರ ಹಿಂಗಿರುತ್ತಲ್ಲ, ಇದು ರೋಸ್. ಹಿಂಗಿರೋದು ರೋಸ್, ಹಿಂಗಿರೋದು ಕಾಲಮ್. ಅರ್ಥ ಆಗ್ತದೇನೋ? ಕಂಬ ಅಂತ ನೆನ್ಪಿಟ್ಬಿಡ್ರಿ. ಕಂಬ ಇರ್ತಾವಲ್ಲ, ಕಂಬಗಳನ್ನ ಕಾಲಮ್ ಅಂತ ಹಿಂಗಿರುತ್ತಲ್ಲ ವರ್ಟಿಕಲ್, ಅದು ಕಾಲಮ್. ಹಿಂಗಿದ್ರೆ ರೋ, ಅದು ಈ ಥರ ಹಾರಿಜಾಂಟಲ್ ಇದ್ರೆ ರೋ. ಓಕೆ, ನೆನ್ಪಿಟ್ಬಿಡ್ರಿ. ಈಗ ನೋಡಿ, 2 ರೋಸ್ ಅಂದರೆ ಈಗ ನೋಡ್ರಿ, ನಾನು ಏನು ಮಾಡ್ತೀನಿ, 2 ಲೈನ್ ಹಿಂಗೆ ಹಾಕ್ತಾಯಿದ್ದೀನಿ. 2 ರೋಸ್ ಅಂದ್ರಲ್ಲ, 2 ಲೈನ್ಸ್ ಹಿಂಗೆ ಹಾಕ್ತಾಯಿದ್ದೀನಿ. ಒಂದೇ ಕಾಲಮ್ ಅಂತೆ ನೋಡಿ, ಒಂದೇ ಕಾಲಮ್ ಹಿಂಗೆ ಒಂದೇ ಕಾಲಮ್ ಅಂದರೆ ಇಲ್ಲಿ ಇಂಟರ್ಸೆಕ್ಟ್ ಆಯ್ತಲ್ಲ, ಇಲ್ಲೊಂದು ನಂಬರ್ ಬರುತ್ತೆ, ಇಲ್ಲೊಂದು ನಂಬರ್ ಬರುತ್ತೆ ಅಂತ ಅದ್ರ ಮೀನಿಂಗ್. ಓಕೆ, ಇದು ನೋಡಿ, ಬಿ ರೆಪ್ರೆಸೆಂಟ್ ಮಾಡ್ತೀನಿ ಒಂದು. ಸೊ ಬಿ ಇದೇನು ಬರಿತೀನಿ, 2 3 1 ಅಂತ ತಗೊಳ್ಳಿ. 3 1 ಇದು ಆರ್ಡರ್ ಏನಿದು, 2/1 ಆರ್ಡರ್ 2/1. ಸೊ ಗೊತ್ತಾಗ್ತದೇನೋ, ಇದು ಆರ್ಡರ್ 2/1. ಆರ್ಡರ್ 2 ಇರಬೇಕು, ಕಾಲಮ್ 1 ಇರಬೇಕಂದ್ರೆ ಇಲ್ಲಿ ನೋಡಿ, ಈ ಥರ ಹಿಂಗೆ ಅಡ್ಡ ನೋಡಿದ, ಹಾರಿಜಾಂಟಲ್ ನೋಡಿದಾಗೆ ನಮಗೆ 2 ರೋ ಕಾಣ್ತಾ ಇದ್ದಾವೆ. ಹಿಂಗೆ ನೋಡಿದಾಗೆ, ವರ್ಟಿಕಲ್ ನೋಡಿದಾಗೆ ಒಂದೇ ಒಂದು ಕಾಲಮ್ ಕಾಣ್ತಾ ಇದೆ. ಸೊ ಹಂಗಂದ್ರೆ ಮೀನಿಂಗ್ ಏನಿದು, 2 ರೋಸ್ 1 ಕಾಲಮ್ ಅಂತ. 2 ರೋಸ್ 1 ಕಾಲಮ್, 2 ರೋ ಇದ್ದಾವೆ, 1 ಕಾಲಮ್ ಇದೆ ಅಂತ ಇದ್ರ ಮೀನಿಂಗ್. ನೋಡಿ, ಎ ತೊಗೊತೀನಿ. ಎ ಮ್ಯಾಟ್ರಿಕ್ಸ್ ಏನು ಮಾಡಿ 2/2 ಅಂತ ಬರ್ತೀನಿ ನಾವು. 2/2 ಅಂದ್ರೆ ಮೀನಿಂಗ್ ಏನಿಲ್ಲಿ, 2 ರೋಸ್ 2 ಕಾಲಮ್ಸ್. 2 ರೋಸ್ 2 ಕಾಲಮ್ಸ್ ಇರ್ಬೇಕು, ಹೌದಾ? ಸೊ ಇದೇನು ಮಾಡ್ತೀನಿ, 2 3 5 6. ಈಗ ನೋಡ್ರಿ, ಈಗ ಏನಾಯ್ತು, ಇದು ಹೆಂಗೆ ಬರದೆ ಅಂತ ಹೇಳ್ತೇನೆ ನೋಡ್ರಿ. 2 ರೋಸ್ ಅಂದ್ರೆ, ಹೌದಾ? ನೀವು ಇಮ್ಯಾಜಿನ್ ಹೆಂಗೆ ಮಾಡ್ಕೋಬೇಕು, 2 ರೋಸ್ ಅಲ್ಲ, 2 ಲೈನ್ ಹಿಂಗೆ, 2 ರೋಸ್ 2 ಕಾಲಮ್ಸ್, ವರ್ಟಿಕಲ್ 2 ಲೈನ್. ಈಗ ನೋಡಿ, ಇಲ್ಲಿ ಏನಾಗ್ತವೆ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಬಂತು. ಇದೇ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಸೊ ಏನು ಬರೀತೀರಿ, ಎ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ, 2 3 5 6. ಸೊ ಇದೇ 2/2 ಮ್ಯಾಟ್ರಿಕ್ಸ್. ಇಲ್ಲೊಂದು 2 ರೋಸ್, 2 ರೋ ಅಲ್ಲಿ ಬರಬೇಕು, 2 ರೋ ಅಲ್ಲಿ ಇರ್ಬೇಕು ನಂಬರ್ಸು, ಮತ್ತು 2 ಕಾಲಮಲ್ಲಿ ಇರ್ಬೇಕು ನಂಬರ್ಸ್. ಇದೇ 2/2 ಮ್ಯಾಟ್ರಿಕ್ಸ್. ಈ ಥರ ಆರ್ಡರ್ ಯಾವುದನ್ನ ಕೊಡ್ಲವ್ರು, ಎಷ್ಟು ರೋಸ್ ಇದ್ದಾವೆ, ಎಷ್ಟು ಕಾಲಮ್ಸ್ ಇದ್ದಾವೆ ಅಂತ ನೋಡ್ಕೊಂಡು ಬರೀಬೇಕು. ಈಗ ಹಂಗಂದ್ರೆ ಇಲ್ಲಿ ನಾನು ಡಾಟ್ ಇಡ್ತಿದ್ದೀನಲ್ಲ, ಈ ಥರ ಹಿಂಗೆ ಡಾಟ್ ಇಡ್ತಾ ಇದ್ದೀನಲ್ಲ, 2 ರೋಸ್ 2 ಕಾಲಮ್ಸ್ ಅಂದರೆ ಈಗ 4 ಡಾಟ್ಸ್ ಬಂದ್ವಲ್ಲ, ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಇದೆ, ಪ್ಲೇಸ್ ನೇಮ್ ಇದೆ. ಅದಕ್ಕೊಂದು ನೇಮ್ ಇರುತ್ತೆ. ಅದು ಇದು ಯಾವ ನೇಮು, ಇದು ಯಾವ ನೇಮು, ಎಲ್ಲಿ ಬರಿಬೇಕು. ಈಗ 2 ಬರೀರಿ ಅಂದರೆ ನಾನು ಎಲ್ಲಿ ಈಗ 4 ಪಾಯಿಂಟ್ಸ್ ಇದ್ದಾವೆ ಮ್ಯಾಟ್ರಿಕ್ಸಲ್ಲಿ, 2 ಬರೀರಿ ಅಂದರೆ ಎಲ್ಲಿ ಬರಿಬೇಕಾ, 2 ಇಲ್ಲಿ ಬರಿಲ್ಲ, ಎಲ್ಲಿ ಬರೆದ್ರೂ ಬೇರೆ ಬೇರೆ ಮ್ಯಾಟ್ರಿಕ್ಸ್ ಆಗುತ್ತೆ. ಯಾಕಂದ್ರೆ ಆರ್ಡರ್ ಇಂಪಾರ್ಟೆಂಟ್. ಈ 2 ಏನಾರು ಇಲ್ಲಿ ಬರೆದ್ರೆ ಬೇರೆ ಮ್ಯಾಟ್ರಿಕ್ಸ್, ಈ 2 ಏನಾರು ಇಲ್ಲಿ ಬರೆದ್ರೆ ಬೇರೆ ಮ್ಯಾಟ್ರಿಕ್ಸ್.
ಒಂದು ನಂಬರ್ನ ನಾವು ಮ್ಯಾಟ್ರಿಕ್ಸಲ್ಲಿ ಎಲ್ಲಿ ಬರಿತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಅದೇ ಮೇನ್ ಆರ್ಡರ್, ಹೌದಾ? ಸೊ ಅದಕ್ಕೆ ಈಗ ನೋಡಿ, ಅದು ಕಲಿಬೇಕು ನಾವೀಗ. ಅದು ಪ್ಲೇಸ್ ವ್ಯಾಲ್ಯೂ ಅಂತಂದಲ್ಲ, ಅದು ಕಲಿಬೇಕು. ಏನದು ಪ್ಲೇಸ್ ವ್ಯಾಲ್ಯೂ? ಸೊ ಈಗ ಎ ಅಂತ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಈಗ ನೋಡ್ರಿ, ಇಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲೇನು ಬರಿಬೇಕಲ್ಲ ವ್ಯಾಲ್ಯೂ, ಇದನ್ನೇನಂತೀನಿ? A11 ಅಂತೀನಿ. A11 ಯಾಕೆ 11 ಅಂತೀನಿ? ಈ ಪ್ಲೇಸ್ ಐತಲ್ಲ, ಇದು ನೋಡಿ ಅಬ್ಸರ್ವ್ ಮಾಡ್ರಿ. A=, ಇದೆ ಇದು ನೋಡಿ, ಇದು ಫಸ್ಟ್ ರೋ, ಇದು ಹೌದಾ? ಫಸ್ಟ್ ರೋ ಹಿಂಗ್ ಬರ್ದ. ಇದೇನಿದು ಫಸ್ಟ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇಂಟರ್ಸೆಕ್ಟ್ ಆಯ್ತಲ್ಲ, ಅದೇನದ ಹಂಗಂದ್ರೆ? ಇಲ್ಲಿ ಬಂತಲ್ಲ ಪಾಯಿಂಟ್, ಇದೇನಿದು? ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲ ಇರೋಂಥ ಪಾಯಿಂಟ್ ಏನಂತೀವಿ ನಾವು? A11 ಇದೆ. A11 1 ಅಂದ್ರೆ ಏನು? ಈ 1 ಅಂದ್ರೆ ಏನಿದು? ಫಸ್ಟ್ನೇದ್ 1 ರೋಸ್ ಇಂಡಿಕೇಟ್ ಮಾಡ್ತದೆ, ಸೆಕೆಂಡ್ನೇದ್ 1 ಕಾಲಮ್ ಇಂಡಿಕೇಟ್ ಮಾಡ್ತದೆ. A11 ಅರ್ಥ ಆಗ್ತದೇನಾ? ಸೊ ಈಗ ನೋಡಿ, ನೆಕ್ಸ್ಟ್ ಏನು ಬರೆಯೋಕೆ ನಾನು? 1 2 ಅಂದ್ಕೊಳ್ರಿ. ಅಂದರೆ ನೋಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ, ಇದು ಈ ಪಾಯಿಂಟ್. ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋಲ್ಲೇ ಇದೀವಿ ಇನ್ನು ನಾವು. ಸೆಕೆಂಡ್ ಕಾಲಮ್ ಇಲ್ಲಿ ಬಂತು, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅದು ಇದೇನು ಬರೆಯೋಕೆ ನೆಕ್ಸ್ಟಿಗೆ? A12 ಅಂದರೆ ನೋಡ್ರಿ, ಫಸ್ಟ್ನೇದು 1 ಹಂಗೆ ಐತಿ, ಇಲ್ಲಿ 1 ಹಂಗೆ ಐತಿ, ಅಂದರೆ ಫಸ್ಟ್ ರೋ ಅಲ್ಲೇ ಇದೀವಿ ಅಂತ. ಫಸ್ಟ್ ನಂಬರ್ ಎಲ್ಲ ಏನು ಇಂಡಿಕೇಟ್ ಮಾಡುತ್ತೆ? ರೋಸ್. ಸೆಕೆಂಡ್ ನಂಬರ್ಸ್ ಎಲ್ಲ ಏನು ಇಂಡಿಕೇಟ್ ಮಾಡುತ್ತೆ? ಕಾಲಮ್ಸ್. ಆ ಥರ ನೆನ್ಪಿಟ್ಟು. ಈಗ ನಾನು ನೆಕ್ಸ್ಟ್ ನೋಡ್ರಿ, ಫಸ್ಟ್ ರೋ ಥರ್ಡ್ ಕಾಲಮ್ ಅಂದ್ರೆ, ಈಗ ನೋಡ್ರಿ, ಫಸ್ಟ್ ರೋ ಥರ್ಡ್ ಕಾಲಮ್ ಅಂದ್ರೆ ಇಲ್ಲಿ ಬರುತ್ತೆ. ಫಸ್ಟ್ ರೋ ಥರ್ಡ್ ಕಾಲಮ್ ಇಲ್ಲಿ. ನೆಕ್ಸ್ಟ್ ಅಂದರೆ ಮೀನಿಂಗ್ ಇಲ್ಲಿ ಬರೀಬೇಕು, A13 ಅರ್ಥ ಆಗ್ತೀನಿ ಹೆಂಗೆ ಬರಿತಾ ಇದ್ದೀನಿ ನೋಡ್ರಿ. ಈಗ ಫಸ್ಟ್ ರೋ ಫೋರ್ತ್ ಕಾಲಮ್ ಅಂದೆ, ಇದು ಫಸ್ಟ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದು ಫಸ್ಟ್ ರೋ ಥರ್ಡ್ ಕಾಲಮ್. ಈಗ ಫಸ್ಟ್ ರೋ ಫೋರ್ತ್ ಕಾಲಮ್ ಇಲ್ಲಿ ಬರುತ್ತೆ, A14 ಇದು ಅರ್ಥ ಆಯ್ತಾ? ಫಸ್ಟ್ ರೋ ಫೋರ್ತ್ ಕಾಲಮ್. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಯಾವುದನ್ನ ಹೇಳಿ, ಯಾವುದೋ ಒಂದು ಕಾಲಮ್, ಯಾವುದೋ ಒಂದು ರೋ ಹೇಳ್ರಿ, ನೀವು ಬರಿಬೋದು ನಾವು. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದಿದ್ದು, ಸೆಕೆಂಡ್ ರೋ ಅಂದ್ರೆ ಇದು ಮುಗೀತು, ಫಸ್ಟ್ ರೋ ಮುಗೀತು. ಈಗ ಸೆಕೆಂಡ್ ರೋ ಇಲ್ಲಿ ಕೆಳಗೆ ಬರಿಬೇಕು. ಈಗ ಸೆಕೆಂಡ್ ರೋ ಅದ್ರ ನೆಕ್ಸ್ಟ್ ರೋ ಬರ್ಬೇಕು. ಈಗ ಅದನ್ನು ಸೆಕೆಂಡ್ ರೋ ಅಂತ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂತ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಮೇಲೆ ಫೋಕಸ್. ಇದು ಅಂದರೆ ಇಲ್ಲಿ ಬರುತ್ತೆ A21. ನೆಕ್ಸ್ಟ್ ಈಗ ಏನು ಬರುತ್ತೆ ಹೇಳ್ರಿ? ಇಲ್ಲಿ ಅದೇ ಸೆಕೆಂಡ್ ರೋ ಅಲ್ಲಿ ಇದೀವಿ, ಅದಕ್ಕೆ 2 ಹಂಗೆ ಇರುತ್ತೆ. 1 ಆಯ್ತಲ್ಲ, ಫಸ್ಟ್ ಕಾಲಮ್ ಆಯ್ತಲ್ಲ, ಯಾವ ಕಾಲಮಿಗೆ ಬಂದಿವಿ? ಸೆಕೆಂಡ್ ಕಾಲಮಿಗೆ ಬಂದು A22. ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲೇ ಇದೀವಿ, ಇನ್ನು ಇದು ಸೆಕೆಂಡ್ ರೋ ಅಲ್ಲೇ ಇದೀವಿ, ಹೌದಾ? ಸೊ A2 ಇದು ಯಾವ ಕಾಲಮಿಗೆ ಬಂದ್ವಿ? 3 ಬಂದ್ವಿ, A23. ಈಗ ನೋಡಿ, ಇನ್ನು ಸೆಕೆಂಡ್ ರೋ ಅಲ್ಲೇ ಇದೀವಿ, A24. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಹಂಗಂದ್ರೆ? ಥರ್ಡ್ ರೋಗೆ ಬಂದ್ವಿ, ಕೆಳಗೆ ಬಂದ್ವಿ. ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಬಂದ್ವಿ, ಇದೇನಾಯ್ತು? A31. ಇದು A32, A33, A34. ಹಂಗಂದ್ರೆ ಇದು ಆರ್ಡರ್ ಏನು? ಇದ್ರದ್ದು ಆರ್ಡರ್ ಏನು? ಅಬ್ಸರ್ವ್ ನೋಡ್ರಿ, ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಅಂದರೆ 3 ರೋ ಇದು. 3 ಬೈ ಕಾಲಮ್ ಎಷ್ಟಿದೆ ಫ್ರೆಂಡ್ಸ್? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. 4 ಕಾಲಮ್ಸ್ ಇದೆ. ಸೊ 3/4 ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಏನು? ಎ ಅಂತ ಕೊಟ್ಟು ಈ ಥರ ಮ್ಯಾಟ್ರಿಕ್ಸ್ ಇದ್ದರೆ ಇದ್ರ ಆರ್ಡರ್ ಏನು? ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ 3/4. ಇವೆಲ್ಲ ಅದ್ರ ಪ್ಲೇಸ್ ವ್ಯಾಲ್ಯೂ. ಇಲ್ಲೇನು ಬರ್ದಿನಲ್ಲ, A11 ಎಲ್ಲೈತಿ? ಇದು ಪಾಯಿಂಟ್, ಈ ಪ್ಲೇಸ್ ವ್ಯಾಲ್ಯೂ. ಅದು A12 ಏನಿದು? ಈ ಪ್ಲೇಸ್ ವ್ಯಾಲ್ಯೂ. ಇದು A13 ಅಂದರೆ ಏನಿದು? ಈ ಪ್ಲೇಸ್ ವ್ಯಾಲ್ಯೂ. A14 ಅಂದರೆ ಇದು ಪ್ಲೇಸ್ ವ್ಯಾಲ್ಯೂ. ಅರ್ಥಾಗ್ತೇನಾ? ಸೊ ನಿಮಗೆ ಇದು ಗೊತ್ತಾಗಬೇಕು. ಒಂದು A32 ಅಂದರೆ ಎಲ್ಲಿರುತ್ತೆ? A32 ಎಲ್ಲಿರುತ್ತೆ? ಇಲ್ಲಿರುತ್ತೆ, ಥರ್ಡ್ ರೋ ಸೆಕೆಂಡ್ ಕಾಲಮ್. A32 ಅಂದರೆ ಅದು ಗೊತ್ತಾಗ್ಬೇಕು ನಮಗೆ ಮೇನ್. ಆ ಪ್ಲೇಸ್ ವ್ಯಾಲ್ಯೂ ಅದು ಏನದು, ಎಲ್ಲೈತಿ ಅದು ವ್ಯಾಲ್ಯೂ ಅಂತ ಗೊತ್ತಾಗ್ಬೇಕು. ಅದು ಗೊತ್ತಾದರೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮಾಡೋಕ್ಕಾದ್ರೆ ಈಸಿ ಆಗುತ್ತೆ. ಮತ್ತು ಈ ಥರ ಕ್ವಶನ್ ಕನ್ಫ್ಯೂಸ್ ಮಾಡ್ತಾರಲ್ಲ, ಇಲ್ಲಿ ನಮಗೆ ಮೇನ್ ಇದನ್ನು ಕಲಿಬೇಕು ನಾವು CTL. ಓಕೆ, ಸೊ ಈಗ ನಾನು B ಕೊಟ್ಟು A56 ಎಲ್ಲಿದೆ ಅಂದರೆ ಏನು ಬರೀತೀರಿ? A56 ನೋಡಿ, ಇದು ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಫೋರ್ತ್ ರೋ ಫಿಫ್ತ್ ರೋ, 5 ರೋ. A56 ಅಂತೀವಿ. ನಮ್ಮ ಟಾರ್ಗೆಟ್ ಏನು? ಇದು ಬೇಕು ನಮಗೆ, A56 ನೋಡಿ. 5 ಅಂದರೆ ಏನು? 5 ರೋಸ್ ಇದೆ, 5 ರೋ ಸೆಕೆಂಡ್ 6th ಕಾಲಮಲ್ಲಿ ಇದೆ ಅಂತ. ಇದು 1 2 3 4 5 6. ಇಲ್ಲಿ ನೋಡಿ 5 ರೋ ಅಲ್ಲ, 5th ರೋ ಅಲ್ಲ. 1 2 3 4 5 5th ರೋ ಅಲ್ಲಿ 6th ಕಾಲಮ್. ಇದು ಈ A56 ಎಲ್ಲೈತಿ? ಇಲ್ಲೈತಿ ಮ್ಯಾಟ್ರಿಕ್ಸ್. ಏನಾದ್ರು ಎಕ್ಸ್ಟ್ರಾನೇ ಇರ್ಬೋದು, ದೊಡ್ಡ ಮ್ಯಾಟ್ರಿಕ್ಸ್ ಆರ್ಡರ್ ಹಿಂಗನೇ ಇರ್ಬೋದು. ನಮಗೆ A56 ಅಂದಲ್ಲ, ನಾನು ಸಡನ್ನಾಗಿ ಕೇಳಿದ್ನಲ್ಲ, ಅದು ಎಲ್ಲೈತಿ? ಈ ಪಾರ್ಟಲ್ಲಿ ಐತಿ, 5th ರೋ. ಇದು 5th ರೋ, ಇದು ಹೌದಾ? 5th ರೋ, ಇದು 6th ಕಾಲಮ್.
ಸಿಕ್ಸ್ತ್ ಕಾಲಮ್, 5th ರೋ 6th ಕಾಲಮಲ್ಲಿ ಐತಿ ಅಂತ ಗೊತ್ತಾಗಬೇಕು. ಈ ಥರ ನಮಗೆ ಆರ್ಡರ್ ಅಂದರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಈ ಥರ M/N ಕೊಟ್ಟರೆ ಇದು ಏನು M ಇದು ರೋಸ್ ಇದು ಕಾಲಮ್ಸ್, ಅಂದರೆ ಎಷ್ಟು ರೋ ಇದ್ದಾವೆ ಎಷ್ಟು ಕಾಲಮ್ ಇದೆ ಅದ್ರಾಗ ಏನೇನು ಬರ್ತವೆ ಆರ್ಡರ್ ಇವೆಲ್ಲ ಗೊತ್ತಿರಬೇಕು. ಈಗ ನೋಡ್ರಿ, ಈಗ ಆರ್ಡರ್ ಗೊತ್ತಾಯ್ತಲ್ಲ, ಈಗ ಬರಿತಾ ಹೋಗೋಣ. ಇದು ಆರ್ಡರ್ 1/1 ಬರಿಬೇಕು. 1/1 ಅಂದರೆ ಏನು ಹೇಳಿ, 1/1 ಅಂತೆ. 1/1 ಅಂದರೆ ಒಂದೇ ಇರ್ತದೆ, ಫಸ್ಟ್ ರೋ ಫಸ್ಟ್ ಕಾಲಮ್, 1 ರೋ 1 ಕಾಲಮ್. ನೆಕ್ಸ್ಟ್ ಏದು 2/2 ಬರಿಬೇಕು. 2/2 ಬರೀರಿ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಇಲ್ಲಿ ಸೈಡಿಗೆ ಇಲ್ಲಿ ಬರಿತಾ ಇದೆ ನೋಡ್ರಿ. 2/2 ಇರ್ಬೇಕು. ಅಂದ್ರೆ ಏನು ಬರೀತೀರಾ, A11 ಫಸ್ಟ್ ರೋ. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ, A12. ನೆಕ್ಸ್ಟ್ ಇಲ್ಲಿ ಬರಲ್ಲ, ಯಾಕೆ ಹೇಳ್ರಿ, 2 ಕಾಲಮ್ಸ್ ಅಷ್ಟೇ ಇರೋದು. ಕಾಲಮ್ಸು ಫೋಕಸ್ ಮಾಡ್ತಾರೆ. ಫಸ್ಟ್ ರೋಲ್ ಇದ್ದೀವಿ ಕಾಲಮ್ಸು, ಸೆಕೆಂಡ್ ಕಾಲಮ್ ಎರಡೇ ಕಾಲಮ್ ಇರೋದು, A12 ಇಲ್ಲಿ ಮುಗೀತು. ನೆಕ್ಸ್ಟ್ ಇಲ್ಲಿ A21, ನೆಕ್ಸ್ಟ್ ಇಲ್ಲಿ A22. ಸೊ ಇದೇನಿದು 2/2 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೋಡಿದು 3/3 ಬರೀ ಅಂದರೆ ಏನು ಬರುತ್ತೆ, A11, A12, A13. ಯಾಕಂದ್ರೆ 3/3 ಅಲ್ಲ, 3/3. ಸೊ 3 ರೋಸ್ ಇರಬೇಕು, 3 ಕಾಲಮ್ಸ್ ಇರುತ್ತೆ. 3 ಕಾಲಮ್ಸ್ ಆಯಿತು, 3 ರೋಸ್ ವರೆಗೆ ಹೋಗ್ಬೇಕು. ಈಗ A21, A22, A23, A31, A32, A33. ಇದೆ 3/3 ಮ್ಯಾಟ್ರಿಕ್ಸ್. 3/3 ಮ್ಯಾಟ್ರಿಕ್ಸ್ ಇದು ಮ್ಯಾಟ್ರಿಕ್ಸ್ ಶೇಪ್ ನೋಡ್ರಿ ಯಾವ ಥರ ಚೇಂಜ್. 1/1 ಅಂದ್ರೆ ಈ ಥರ ಐತೆ, 2/2 ಅಂದ್ರೆ ಈ ಥರ ಐತೆ, 3/3 ಈ ಥರ ಐತೆ. ಸೇಮ್ ಇರ್ಬೇಕಂತ ಚೇಂಜ್ ಮಾಡ್ಬೋದು, M/N ಈಕ್ವಲ್ ಇರ್ಬೇಕಂತೇನಿಲ್ಲ. ಈಗ ನೋಡ್ರಿ, M ಆರ್ಡರ್ 3/2 ಅಂತ ಬರುತ್ತೆ. 3/2 ಅಂದ್ರೆ ನೋಡ್ರಿ ಯಾವ ಥರ ಇರುತ್ತೆ. ನೀವು ಇಲ್ಲಿ ಗೊತ್ತಾಗ್ಬಿಡೋಕೆ ನಿಮ್ಗೆ ಇಮ್ಯಾಜಿನೇಷನಲ್ಲಿ ಬರ್ಬೇಕು. 3/2 ಅಂದರೆ ಯಾವ ಥರ ಇರುತ್ತೆ. 3/2 ಅಂದರೆ 3 ರೋಸ್, 2 ಕಾಲಮ್ಸ್ ಇರ್ಬೇಕು ಅಷ್ಟೆ. ನೋಡ್ರಿ, A11, A12, 2 ಮುಗೀತು. 2 ಕಾಲಮ್ಸ್ ಅಲ್ಲ, ಇಲ್ಲಿ 2 ಎಂಡ್ ಆಗ್ಬಿಡುತ್ತೆ. ನೆಕ್ಸ್ಟ್ A21, A22, A31, A32 ಮುಗೀತು. ಇದು ಸೇಮ್ ಆಗ್ಬೇಕು, ಲಾಸ್ಟ್ ಡಿಜಿಟ್ ಸೇಮ್ ಇರ್ತದೆ ನೋಡ್ರಿ, A32. ಅಂದರೆ ಇದ್ರ ಮೀನಿಂಗ್ ಏನು, 3rd ರೋ 2nd ಕಾಲಮಿಗೆ ಬಂದ್ವಿ ಅಂತ, ಅಲ್ಲಿ ಎಂಡ್ ಆಯ್ತು ಅಂತ. ಸೊ ಈಗ ನೋಡಿ ಎಷ್ಟು ರೋಸ್ ಇದೆ, 1 2 3 ರೋಸ್ ಇದ್ದಾವೆ. ಎಷ್ಟು ಕಾಲಮ್ ಇದೆ, 1 2 ಕಾಲಮ್ಸ್ ಇದೆ. 3 ರೋಸ್ 2 ಕಾಲಮ್ಸ್ ಬಂದು 3/2 ಮ್ಯಾಟ್ರಿಕ್ಸ್ ಇದು. 3/2 ಮ್ಯಾಟ್ರಿಕ್ಸ್. ಇದ್ರ ಇನ್ಸೈಡ್ ನಂಬರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ನಾವು. A11 ಒಂದು ನಂಬರ್ ಬರಿತೀವಿ, A12 ನಂಬರ್ ಬರೀತೀವಿ. ಈ ಥರ ನಂಬರ್ನ ಇದರಲ್ಲಿ ಇನ್ಸೈಡ್ ವ್ಯಾಲ್ಯೂ ಇನ್ಪುಟ್ ಮಾಡ್ತಾ ಹೋಗ್ತೀವಿ. ಅದೇ ನಮ್ಗೆ ಏನಾಗುತ್ತೆ, ಎಲಿಮೆಂಟ್ಸ್ ಅಂತೀವಿ ನಾವು. ಹೌದಾ, ಇದು A11, A12, A21 ಇದು ಹೇಳ್ತಿದ್ದೀನಲ್ಲ, ಇದೆಲ್ಲ ಏನಿದು ಜಸ್ಟ್ ಪ್ಲೇಸ್ ವ್ಯಾಲ್ಯೂ. ಅದು ಅಂದರೆ ರಿಮೆಂಬರ್ಗೋಸ್ಕರ ಮೆಮೊರಿ ಇರುತ್ತಲ್ಲ, ಆ ಪ್ಲೇಸ್ ಯಾವ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ. ಈಗ ಒಂದು ಮ್ಯಾಟ್ರಿಕ್ಸಲ್ಲಿ ಇದೆ ಅಂದರೆ ಹಿಂಗೆ ಬರ್ದಿರ್ತೀವಿ. ಸೊ ಇದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಬೇಕಲ್ಲ, ಇದು ಏನು ರೆಪ್ರೆಸೆಂಟ್ ಮಾಡ್ತೀವಿ, ಇದು ಯಾವ ನಂಬರ್, ಇಲ್ಲಿ ಇರೋದು ನಂಬರ್ ಯಾವುದು ಅಂತ. ಇಲ್ಲಿ ಒಂದು ನಂಬರ್ 5 ಹಾಕಿರ್ತೀವಿ. 5 ಎಲ್ಲೈತಿ ಅದು ಗೊತ್ತಿರಬೇಕಲ್ಲ. 5 ಇರೋದು ಪ್ಲೇಸ್ ಅದು 2nd ರೋ 1st ಕಾಲಮಲ್ಲಿ ಐತಿ ಅಂತ. ಇಲ್ಲೇನು 7 ಹಾಕಿದ್ವಿ ಒಂದು ನಂಬರ್, 7 ಎಲ್ಲೈತಿ 2nd ರೋ 2nd ಕಾಲಮಲ್ಲಿ ಐತಿ ಅಂತ. ಸೊ ಈ ಥರ ನಮಗೆ ಗೊತ್ತಾಗ್ಬೇಕಂತ ಹೇಳಿ ಇವೆಲ್ಲ ನಮಗೆ ನೇಮ್ ಮಾಡ್ತಾ ಹೋಗ್ತೀವಿ. ಪ್ಲೇಸಿಗೆ, ಈ ಪ್ಲೇಸಿಗೆ ಏನು ನೇಮ್, ಈ ಪ್ಲೇಸಿಗೆ ಏನು ನೇಮ್. ಅದು ನೇಮ್ ಹೆಂಗೆ ಮಾಡ್ತೀವಿ, ರೋ ಮತ್ತು ಕಾಲಮ್ ಯೂಸ್ ಮಾಡಿ, ಎಷ್ಟನೇ ರೋ ಮತ್ತು ಎಷ್ಟನೇ ಕಾಲಮಲ್ಲಿದೆ ಅಂತ ಹೇಳಿ ರೆಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ, ಈಗ ಜನರಲಾಗಿ ಏನು ಬರಿಬೋದು, ಇದೆಲ್ಲ ಗೊತ್ತಾಯ್ತಲ್ಲ ನಮಗೆ. ಸೊ ಜನರಲಾಗಿ ಬರಿಬೇಕೀಗ. ಸೊ ಇನ್ ಜನರಲ್ ಏನು ರೆಪ್ರೆಸೆಂಟ್ ಮಾಡೋಣ ನೋಡ್ರಿ, ಎ ತೊಗೊಂಡ್ರೆ ಎ ಮ್ಯಾಟ್ರಿಕ್ಸ್ ಜನರಲಾಗಿ ಬರಿತೀನಿ. A11, A12, A13, so on, A1J. ಜೆಗೆ ಎಂಡ್ ಮಾಡಿ, ಜೆ ಕಾಲಮ್ಸ್ ಇದಾವೆ ಅಂತ. ಎಷ್ಟು ಕಾಲಮ್ಸ್ ಇದಾವೆ ಇಲ್ಲಿ ನೋಡಿ, 1 2 3 so on ಡಾಟ್ ಬರೆದ್ರೆ so on ಅಂತಂದರೆ ಹಂಗೆ ಹೋಗ್ತಾ ಇದೆ, ಡಾಟ್ so on. ಲಾಸ್ಟ್ ಏನು ಜೆ ಕಾಲಮ್ಸ್ ಇದಾವೆ. ಓಕೆ, ನೆಕ್ಸ್ಟ್ A21, A22, A23, A2J ಈ ಥರ. ಓಕೆ, ನೆಕ್ಸ್ಟ್ ಹಿಂಗೆ ಬರಿತಾ ಹೋಗ್ತಾ ಲಾಸ್ಟ್ ಏನು ಬರಿತೀನಿ, AI1, AI2, AI3 so on, AIJ. ಇಲ್ಲಿ ನೋಡಿ ಲಾಸ್ಟ್ ಏನಾಯ್ತು, IJ ಎಂಡ್ ಆಯ್ತಲ್ಲ. ಅಂದರೆ ಇದೇನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು, I ಕಾಲಮ್ಸ್ ಇದ್ದಾವೆ, I ರೋಸ್ ಇದ್ದಾವೆ, J ಕಾಲಮ್ಸ್ ಇದ್ದಾವೆ ಅಂತ. ಹಿಂಗೆ IJನ ರೆಪ್ರೆಸೆಂಟ್ ಮಾಡ್ತಾರೆ. ಈಗ ನೋಡಿ 1 2 ಆ ಥರ so on. ಲಾಸ್ಟ್ ಏನೈತೆ ನೋಡಿ, I ಐತೆಲ್ಲ. ಅಂದರೆ I ರೋಸ್ ಇದ್ದಾವೆ. ಕಾಲಮ್ ನೋಡ್ರಿ, 1st ಕಾಲಮ್, 2nd ಕಾಲಮ್, 3rd ಕಾಲಮ್, ಲಾಸ್ಟ್ ಇದೆ ಆ ಕಾಲಮ್ ಇದಿರೋದು ಜೇತ್ ಕಾಲಮ್. ಇದು ಜೇತ್ ಕಾಲಮ್ so on. ಇದು ಜೇತ್ ಕಾಲಮ್. ಅಂದರೆ I ರೋಸ್ ಇದ್ದಾವೆ, ಇದು J ಕಾಲಮ್ಸ್ ಇದ್ದಾವೆ.
ಎ ಕಾಲಮ್ಸ್ ಇದೆ. ಫಸ್ಟ್ಗೆ ಏನು ಬರಿತೀವೋ ಅದು ರೋಸ್, ಸೆಕೆಂಡ್ ಏನು ಬರಿತೀವೋ ಅದು ಕಾಲಮ್ಸ್ ಅಷ್ಟೇ. ಐನ ನಾವು ರೋ ಇಂದ ಡಿನೋಟ್ ಮಾಡ್ತಿದ್ವಿ. ಇಲ್ಲಿ ಐ ಜಸ್ಟ್ ಐ ಅಂದರೆ ನಂಬರ್, ಅದು ಒಂದು ಎಮ್ ಅಲ್ಲಿ ಐ ರೋಸ್ ಇದ್ದಾವೆ ಅಂತೀವಿ ಆ ಥರ. ಇದು ಜೆ ಅಂದರೆ ಕಾಲಮ್ಸ್, ಜೆ ಕಾಲಮ್ಸ್ ಇದ್ದಾವೆ ಅಂತ. ಐ ಜೆ ಇಂಪಾರ್ಟೆಂಟ್ ಇದೆ, ಐ ಜೆ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಈಗ ನೋಡಿ ಐ ಜೆ ಯೂಸ್ ಮಾಡಿಕೊಂಡೆ ನಾವು ಮ್ಯಾಟ್ರಿಕ್ಸ್ನೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಈ ಐ ಜೆ ಗೊತ್ತಾದರೆ ನಮಗೆ ಮ್ಯಾಕ್ಸಿಮಮ್ ಮ್ಯಾಟ್ರಿಕ್ಸ್ನ ಕ್ರಿಯೇಟ್ ಮಾಡ್ಬಿಡ್ಬೋದು. ಸೊ ಈಗ ನಾನು ಐ ಜೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ಈಗ ನೋಡ್ರಿ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಎ ಈಕ್ವಲ್ಸ್ ಟು 2 3 5 7 6 8 ಈ ಥರ ಬರೆದಿದ್ದೀನಿ. ಈಗ ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬರೀರಿ ಅಂತಾರೆ. ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬರೆಯಕ್ಕೆ ಬರಬೇಕು. ಮ್ಯಾಟ್ರಿಕ್ಸ್ ಇದ್ದರೆ ಆರ್ಡರ್ ಇದ್ದರೆ ಮ್ಯಾಟ್ರಿಕ್ಸ್ ಬರೆಯಕ್ಕೆ ಬರಬೇಕು, ಮ್ಯಾಟ್ರಿಕ್ಸ್ ಇದ್ದರೆ ಆರ್ಡರ್ ಬರೆಯಕ್ಕೆ ಬರಬೇಕು, ಆ ಥರ ರಿವರ್ಸ್ ಎಲ್ಲ. ಈಗ ಒಂದು ಮ್ಯಾಟ್ರಿಕ್ಸ್ ಕೊಡ್ತೀನಿ, ಇದು ಇದ್ರದ್ದು ಆರ್ಡರ್ ಏನಂದರೆ ಏನು ಹೇಳಿದೆ, ಎಷ್ಟಿದೆ ಕೌಂಟ್ ಮಾಡಿ, ಎಷ್ಟು ರೋಸ್ ಇದ್ದಾವೆ. ಈಗ ನೋಡಿ 1 ರೋ 2 ರೋಸ್ ಇದ್ದಾವೆ, 2 ಬೈ ಎಷ್ಟು ಕಾಲಮ್ಸ್ ಇದೆ, 1 2 3 ಕಾಲಮ್ಸ್ ಇದಾವೆ. ಸೊ 3 ಕಾಲಮ್ಸ್ ಈ ಥರ. ಈ ಇಮ್ಯಾಜಿನೇಷನಲ್ಲಿ ಏನು ಮಾಡಬೇಕು, ಈ ಥರ ಎಷ್ಟು ರೋಸ್ ಇದಾವೆ ಅಂದರೆ ನೋಡಿ, ಇದು 1 ರೋ, ಇದು 1 ರೋ, 2 ರೋಸ್ ಇದೆ, ಅದಕ್ಕೆ 2 ಬರೆದೆ. ಕಾಲಮ್ ಎಷ್ಟಿದಾವೆ, ಇದು 1 ಕಾಲಮ್, 2 ಕಾಲಮ್, 3 ಕಾಲಮ್ಸ್ ಇದೆ, 2/3. ಹಂಗಂದ್ರೆ ಇದು ಐ ವ್ಯಾಲ್ಯೂ ಏನಿದೆ, 2 ಅಂದರೆ ಏನಿದೆ ಐ ಇದ್ದಂಗೆ, ಇದು 3 ಏನಿದೆ ಜೆ ಇದ್ದಂಗೆ ಅಷ್ಟೇ. ಅರ್ಥ ಆಯ್ತಾ? 2 ಅಂತ ಬರ್ತೀನಲ್ಲ, ಇದು ಐ ಇದ್ದಂಗೆ, ಇದು 3 ಏನಿದೆ ಜೆ. 3 ಕಾಲಮ್ಸ್ ಇದ್ದಾವೆ, 2 ರೋಸ್ ಇದ್ದಾವೆ. ಹಂಗಂದ್ರೆ ಐ ರೋಸ್ ಜೆ ಕಾಲಮ್ ಅನ್ನೆಲ್ಲ ಐ ಪ್ಲೇಸಿಗೆ ಏನು ಬಂತು 2 ಬಂತು, ಜೆ ಪ್ಲೇಸ್ನಾಗ ಏನು ಬಂತು 3 ಬಂತು. ಈ ಥರ. ಈಗ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ, ಎ ಕೊಟ್ಟು ರೈಟ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3/2 ಅಂತ. ಗಿವನ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಸ್ 3/2 ರೆಪ್ರೆಸೆಂಟ್ ಇನ್ ಮ್ಯಾಟ್ರಿಕ್ಸ್ ಅಂತಾರೆ. ಒಂದು ಮ್ಯಾಟ್ರಿಕ್ಸ್ ಬರೀರಿ ಅಂತಾರೆ. ಸೊ ಎ ಏನು ಬರೀತಾರೆ ನೋಡ್ರಿ, ಎ ಹೆಂಗೆ ಬರೀತಾರೆ, 3 ರೋಸ್ ಇರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 3 ರೋಸ್ ಇರ್ಬೇಕು ಅಂದರೆ 3 ಲೈನ್ ಬರ್ಬೇಕು ಹಿಂಗೆ. ಸೊ ಅಂದರೆ ಇಲ್ಲೇನೇನು ಬರೀತಾರೆ, 2 ಯಾವುದೋ ನಂಬರ್ ತೊಗೊಳ್ರಿ, ಯಾವುದೋ ನಂಬರ್ 2 5 -6 8 0 1 ನೋಡಿ, ಇದಾಯ್ತಾ. 3 ರೋಸ್ ಅಂದರೆ ನೋಡಿ, 1 ರೋ 2 ರೋ 3 ರೋ, 2 ಕಾಲಮ್ಸ್ ನೋಡಿ, 1 ಕಾಲಮ್ 2 ಕಾಲಮ್. ಸೊ ಹಂಗಂದ್ರೆ ಏನಿದೆ 3/2 ಮ್ಯಾಟ್ರಿಕ್ಸ್ ಐತೆ. ಸೊ ನಮಗೆ ಆರ್ಡರ್ ಕೊಟ್ಟಾಗ ಮ್ಯಾಟ್ರಿಕ್ಸ್ ಬರೆಯಕ್ಕೆ ಬರಬೇಕು, ಮ್ಯಾಟ್ರಿಕ್ಸ್ ಕೊಟ್ಟಾಗ ಆರ್ಡರ್ ಬರೆಯಕ್ಕೆ ಬರಬೇಕು. ಇದಿಷ್ಟು ಮೇನ್. ಇದು ಬಂತಂದರೆ ಈಸಿ. ಸೊ ನಮ್ಗೆ ಗೊತ್ತಾಯ್ತು ಅಂತ ಆರ್ಡರಲ್ಲಿ ರೋ ಎಷ್ಟು ಕಾಲಮ್ ಎಷ್ಟು ಅಂತ ಗೊತ್ತಾಗಿ ಮ್ಯಾಟ್ರಿಕ್ಸ್ ಬರ್ದ್ವಿ. ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದರಲ್ಲಿ ರೋ ಎಷ್ಟು ಕಾಲಮ್ ಎಷ್ಟು ಅಂತ ಕೌಂಟ್ ಮಾಡಿ ಆರ್ಡರ್ ಬರ್ದ್ವಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ನಾವು ಕಲಿಬೇಕು ಈಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸಲ್ಲಿ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಈಗ ಸಿಂಪಲ್ಲಾಗಿ ಬರೆಯೋಕೆ ಏನು ಮಾಡ್ತಾರೆ ನೋಡಿ, ಈಗ ಹಿಂಗೈತಲ್ಲ, ಇದಿಷ್ಟು ಬರೆಯೋದು ನೋಡಿ, ಇಷ್ಟು ಎಲ್ಲ ರೆಪ್ರೆಸೆಂಟ್ ಮಾಡೋ ಬದಲು ಇದನ್ನ ಏನಂತ ಬರೀತಾರೆ, ಸಿಂಪಲ್ಲಾಗಿ ಒಂದು ಮ್ಯಾಟ್ರಿಕ್ಸ್ ಹಾಕಿ ಇದ್ರ ಒಳಗಡೆ ಇರೋವೆಲ್ಲ ಎ ಐ ಜೆನಾಗದ. ಫಸ್ಟ್ನೇದೇನಿದು ರೋಸ್, ಸೆಕೆಂಡ್ನೇ ಇದು ಕಾಲಮ್, ಇದು ರೋ ಇದು ಕಾಲಮ್, ಇದು ರೋ ಇದು ಕಾಲಮ್. ರೋ ಕಾಲಮ್ ಏನಂತೀವಿ ನಾವು, ಐ ರೋಸ್ ಜೆ ಕಾಲಮ್ ಅಂತೀವಲ್ಲ, ಎ ಐ ಜೆ ಅಂತ ಬರೆದ್ಬಿಡ್ತೀವಿ. ಇದಿಷ್ಟು ಮ್ಯಾಟ್ರಿಕ್ಸ್ನ ಈಗ ಎ ಈಕ್ವಲ್ಸ್ ಟು ಅಂತ ಹೇಳಿ ಬರ್ದು ಇಲ್ಲಿ ಬರ್ದ್ವಲ್ಲ, A11 A12 ಸೋ ಆನ್, A1J ನೆಕ್ಸ್ಟ್ A21 A22 ಸೋ ಆನ್, ಇದೆ A2J ಇವು ಸೋ ಆನ್, AI1 AI2 AI3 ಸೋ ಆನ್ AIJ. ಈ ಥರ ಹಿಂಗೆಲ್ಲ ಇಷ್ಟು ಬಿಗ್ ಮ್ಯಾಟ್ರಿಕ್ಸ್ ಬರೆಯೋ ಬದಲು ಸಿಂಪಲ್ಲಾಗಿ ಇದನ್ನೇನು ಬರ್ತೀರಿ, ಇನ್ಸೈಡ್ ಇರೋದೇನು AIJ ಇದಾವೆಲ್ಲವು, ಎ ಜೆ ಇದ್ದಾವೆ, ಎಮ್ ರೋಸ್ ಎನ್ ಕಾಲಮ್ಸ್ ಅಲ್ಲಿ M/N ಅಂತ ಬರ್ತೀನಿ. ಸೊ ಐ ಏನು ಜೆ ಏನು ಅಂತ ಬರೀತಾರೆ. ಐ ಏನಿಲ್ಲ, ಐ ಈಕ್ವಲ್ಸ್ ಟು ಐ ಏನೇನು ಆಗ್ತಿದೆ, 1 ಆಗ್ತಿದೆ, 2 ಆಗ್ತಿದೆ, 3 ಆಗ್ತಿದೆ, ಎಷ್ಟು ಆಗ್ತಾ ಇದಾವೆ ಅಂತ, ಇವೆಲ್ಲ ಎಲ್ಲಿವರೆಗೆ ಆಗ್ತಾ ಇದೆ ಒಂದು ಬರೀತಾರೆ. ಸೊ ನೆಕ್ಸ್ಟ್ ಜೆ ಏನೇನು ಚೇಂಜ್ ಆಗ್ತಿದೆ, 1 ಆಗ್ತಿದೆ, 2 ಆಗ್ತಿದೆ, 3 ಆಗ್ತಿದೆ, ಎಲ್ಲಿವರೆಗೆ ಎಂಡ್ ಆಗ್ತಾ ಹೋದು. ಈ ಎಮ್ ರೋಸ್ ಅಲ್ಲ, ಸೊ ಎಮ್ ಅಂತ ಬರೀತಾರೆ, ಇದು ಎನ್ ಅಲ್ಲ ಎನ್ ಅಂತ ಬರೀತಾರೆ. ಸೊ ಹಂಗಂದ್ರೆ ಏನಂತ A11 A12 A13 ಸೋ ಆನ್, ಎಮ್ ಅಲ್ಲ ಇದು ಎನ್ ಕಾಲಮ್ಸ್, ಸೊ A1N A21 A22 A23 ಸೊ A2N, ಹಿಂಗೆ AM1 AM2 AM3 ಸೋ ಆನ್ AMN ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇದು ಜನರಲ್ ರೆಪ್ರೆಸೆಂಟೇಷನ್. ಸೊ ಎಲ್ಲ ಮ್ಯಾಟ್ರಿಕ್ಸ್ ಹಿಂಗೆ ಬರೆದು A ಈಕ್ವಲ್ಸ್ ಟು AIJ 2/3 ಅಂತ ಬರೆದ್ರೆ ಇದು ಹೆಂಗಿರುತ್ತೆ ಶೇಪು, A11 A12 3 ಕಾಲಮ್ಸ್ ಇದಾವೆ, A13 2 ರೋಸ್ ಅಲ್ಲ, A21 A22 A23 ಈ ಥರ. ಇದಿಷ್ಟು ಬರೆಯೋ ಬದಲು ಸಿಂಪಲಾಗಿ ಹಿಂಗೆ ಬರೆದು ಬಿಡ್ತಾರೆ ಅಷ್ಟೇ. ಎ ಇನ್ಸೈಡ್ ಮ್ಯಾಟ್ರಿಕ್ಸ್ ಇನ್ಸೈಡ್ ಏನಿದ್ದಾವೆ AIJ ಫಾರ್ಮೆಟಲ್ಲಿ ಇದ್ದಾವೆ, 2 ರೋಸು 3 ಕಾಲಮ್ಸ್ ಇದ್ದಾವೆ ಅಂತ. ಇಲ್ಲಿ ನೋಡಿ 2 ರೋಸ್ ಇದ್ದಾವೆ 3 ಕಾಲಮ್ಸ್ ಇದ್ದಾವೆ, ಆಯಿತು.
ಸೊ ಇದಿಷ್ಟು ಹಿಂಗೆ ಬಿಗ್ ಮ್ಯಾಟ್ರಿಕ್ಸ್ ಬರೆಯೋ ಬದಲು ಸಿಂಪಲ್ ಶಾರ್ಟ್ ಮಾಡ್ತಾರೆ. ಆರ್ಡರ್ ಗೊತ್ತಾಯ್ತಾ, ಅದ್ರ ಇನ್ಸೈಡ್ ಏನಿರುತ್ತೆ ಅಂತ ಗೊತ್ತಾಯ್ತಾ. ಸೊ ಇನ್ಸೈಡ್ AIJ ಫಾರ್ಮೆಟಲ್ಲಿ ಇರ್ತವೆ, ಎಷ್ಟು ರೋಸು ಎಷ್ಟು ಕಾಲಮ್ಸ್ ಆರ್ಡರ್ ಬರ್ಬಿಡ್ತಾರೆ. I ಏನು ರೆಪ್ರೆಸೆಂಟ್ ಮಾಡುತ್ತೆ, ರೋಸ್ನ ರೆಪ್ರೆಸೆಂಟ್ ಮಾಡುತ್ತೆ, J ಏನು ರೆಪ್ರೆಸೆಂಟ್ ಮಾಡುತ್ತೆ, ಕಾಲಮ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಗೊತ್ತಿರ್ಬೇಕು ನಮ್ಗೆ. ಇದಿಷ್ಟು ಆರ್ಡರ್ ಆಫ್ ಮ್ಯಾಟ್ರಿಕ್ಸಲ್ಲಿ ಬಂತು. ಈಗ ಏನು ಮಾಡ್ತಾರೆ, ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಥರ್ಡ್ ಪಾಯಿಂಟ್ ನಂಬರ್ ಆಫ್ ಎಲಿಮೆಂಟ್ಸ್. ಹೌದಾ, ಇದ್ರ ಮೇಲೆ ಕೇಳ್ತಾರೆ ಕ್ವಶನ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಸೊ ಈಸಿ ಇದು. ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಿದ್ವಲ್ಲ ಅದೇ ಥರ. ಈಗ ನೋಡ್ರಿ, ಒಂದು A ಕೊಟ್ಟಿದ್ದಾರೆ, A ಇದೆ. ಈಗ ನೋಡ್ರಿ, A11, A12, A13, A21, A22, A23. ಸೊ ಇದೇನಿದು, 2 rows ಇದಾವ, 2 rows, 3 columns ಇದೆ, 3 columns. ಇದ್ರಾಗ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಹೇಳ್ರಿ ಅಂದ್ರೆ ಏನು ಹೇಳ್ತೀರಿ ಇದ್ರಾಗೆ? ಈ ಮ್ಯಾಟ್ರಿಕ್ಸ್ ಬರ್ದಿನಲ್ಲ, ಇದ್ರಾಗ ನಂಬರ್ ಆಫ್ ಎಲಿಮೆಂಟ್ಸ್ ಟೋಟಲ್ ಎಷ್ಟಿದಾವೆ ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಎ ಎಷ್ಟಿದಾವೆ ಈಗ ನೋಡಿ, ಎಷ್ಟಿದಾವೆ? 1 2 3 4 5 6 ಇದಾವೆ. 6 ಇದಾವೆ ಅಂತ ಹೇಳಿದ್ವಿ. 6 ಇದಾವೆ ಅಂತ ಹೆಂಗೆ ಹೇಳಿ 6 ಇದಾವೆ ಅಂತ? ಇಲ್ಲಿ ಮ್ಯಾನ್ಯುವಲ್ ಆಗಿ ಕೌಂಟ್ ಮಾಡಿದ್ವಿ, ಹೇಳಿದ್ವಿ. ಅದೇ ಬಿಗ್ ಮ್ಯಾಟ್ರಿಕ್ಸ್ ಇತ್ತಂದ್ರೆ ಅವಾಗೆಲ್ಲ ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ನೋಡಿ, ಎಷ್ಟು ರೋಸ್ ಇದಾವೆ? 2 rows ಇದಾವೆ. ಎಷ್ಟು ಕಾಲಮ್ಸ್ ಇದಾವೆ? 3 columns ಇದಾವೆ. ಹಂಗಂದ್ರೆ ಆ 2 rows 3 columns ಅಲ್ಲಿ ಎಷ್ಟು ನಂಬರ್ಸ್ ಬರಿಬೋದು ಅಂದ್ರೆ 2 × 3 ಮಾಡ್ಬೇಕಷ್ಟೇ. 2 × 3 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 6 ಬರುತ್ತೆ. ಸೊ ಆರ್ಡರ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಏನು ಬರುತ್ತೋ ಆನ್ಸರ್, ಅಷ್ಟು ಎಲಿಮೆಂಟ್ಸ್ ಫಿಲ್ ಮಾಡ್ಬೋದು ಅದರಲ್ಲಿ ಅಂತ ಅದರ ಮೀನಿಂಗ್. ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ಕ್ವಶನ್ ಇರುತ್ತೆ ಅಷ್ಟೇ. ನಮಗೆ ಏನಿಲ್ಲ, ಮಲ್ಟಿಪ್ಲೈ ಮಾಡ್ಬೇಕಷ್ಟೆ. ಈಗ ನೋಡಿ, A ವ್ಯಾಲ್ಯೂ 1 2 3 4 5 6 7 8 9 ಇದೆ. ನೋಡಿ ಎಷ್ಟಿದಾವೆ, ಎಷ್ಟು ಫಿಲ್ ಮಾಡಿದ್ವಿ? 9 ಫಿಲ್ ಮಾಡಿದ್ವಿ. ಹೆಂಗೆ ಫಿಲ್ ಮಾಡಿದ್ವಿ ನೋಡಿ, ಎಷ್ಟು ರೋಸ್ ಇದಾವೆ ಇಲ್ಲಿ? 3 rows. ಎಷ್ಟು ಕಾಲಮ್ ಇದೆ? 3 column. ನೋಡಿ, 1 2 3 rows, 1 2 3 columns ಇದಾವೆ. ಸೊ ಹಂಗಂದ್ರೆ ಇದ್ರಾಗ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಕೇಳ್ತಾರಲ್ಲ, 3 × 3 ಏನಾಗುತ್ತೆ? 9 ಎಲಿಮೆಂಟ್ಸ್ ಇದಾವೆ ಅಂತ. ಆರ್ಡರ್ ಏನಿರುತ್ತೋ ಅದು ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಈಗ ಹಿಂಗಿದ್ರೆ B 2 3 4 ಇದು ಆರ್ಡರ್ ಏನು ಹೇಳ್ರಿ? 3 rows ಇದಾವೆ, ಒಂದೇ ಕಾಲಮ್ 3/1. ಸೊ 3/1 ಎಷ್ಟು B ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂದರೆ 3 × 1 ಎಷ್ಟಾಗುತ್ತೆ? 3 ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. 2 3 4 3 ಇರೋದು ಎಲಿಮೆಂಟ್ಸ್. ಹಂಗೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತಲ್ಲ ಆನ್ಸರ್, ಅಷ್ಟು ಎಲಿಮೆಂಟ್ಸ್ ಇರ್ತವೆ ಅಂತ. ಇದು ಈಗ ಉಲ್ಟಾ ಕೇಳ್ತಾರೆ ಕ್ವಶನ್ ಏನು ಕೇಳ್ತಾರೆ? ಮ್ಯಾಟ್ರಿಕ್ಸ್ ಎ, ಇದು ಮ್ಯಾಟ್ರಿಕ್ಸ್ ಅಲ್ಲ, ಮ್ಯಾಟ್ರಿಕ್ಸ್ ಎ ಕಂಟೈನ್ಸ್ 6 ಎಲಿಮೆಂಟ್ಸ್ ಅಂತಾರೆ. ಮ್ಯಾಟ್ರಿಕ್ಸ್ ಎ ಕಂಟೈನ್ಸ್ 6 ಎಲಿಮೆಂಟ್ಸ್. ಹೌ ಮೆನಿ 6 elements? Possible matrices are possible order of matrices ಅಂತ ಕೇಳ್ತಾರೆ. ರೈಟ್ ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಸಸ್. ರೈಟ್ ಪಾಸಿಬಲ್ ಆರ್ಡರ್ ಆಫ್ ಮ್ಯಾಟ್ರಿಸ್ ಅಂದರೆ ಎ ಅಲ್ಲಿ 6 ಎಲಿಮೆಂಟ್ಸ್ ಇದಾವಂತೆ. ಯಾವ ಥರ ಇರ್ದಾವೆ ಅಂತ. ಎ ಅಲ್ಲಿ 6 ಎಲಿಮೆಂಟ್ಸು ಯಾವ್ಯಾವ ಥರ ಬರಿಬೋದು ನೋಡ್ರಿ. 6 ಇದೆ ಅಲ್ಲ, ನೋಡಿ 6 ಬರ್ಬೇಕಂದ್ರೆ ಏನೇನು ಮಾಡ್ಬೋದು ಅಂತ. ಹೆಂಗೆ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. ಈ ಥರ ಬರಿತಾ ಹೋಗ್ಬೇಕು, ಕೌಂಟ್ ಮಾಡ್ತಾ ಹೋಗಿ. 2 × 3 ನೋಡ್ರಿ, 2 × 3 6 2 ಟೇಬಲ್ಸಲ್ಲಿ ಬರುತ್ತೆ. ಮತ್ತು ಉಲ್ಟಾ 3 × 2 6 ಆರ್ಡರ್ ಅಲ್ಲ, ಚೇಂಜ್ ಆಗ್ಬೋದು. ಯಾಕಂದರೆ ಫಸ್ಟ್ನೇದೇ ನೀವೆಲ್ಲ ರೋಸ್ 2 rows 3 columns. ಉಲ್ಟಾ 3 × 2 6 ಅಲ್ಲ, ಅದನ್ನ ಯಾಕೆ ಬರೀಬೇಕಂದ್ರೆ 3 rows 2 columns ಆಯ್ತು. ಚೇಂಜ್ ಆಯ್ತು, ರೋಸ್ ಕಾಲಮ್ ಚೇಂಜ್ ಆಗಿಬಿಡ್ತು. ಸೊ ಆರ್ಡರ್ ಇಂಪಾರ್ಟೆಂಟ್ ಇಲ್ಲಿ, ಉಲ್ಟಾನು ಬರಿಬೋದು. ಸೊ 3 ಮತ್ತು ನೆಕ್ಸ್ಟ್ 6 × 1 ನೆಕ್ಸ್ಟ್ 1 × 6 ಇವೆಲ್ಲ 6 ಟೇಬಲ್ಸಲ್ಲಿ ಬರ್ತದೆ. 6 ನಂಬರ್ ಎ ಕಂಟೈನ್ಸ್ 6 ಎಲಿಮೆಂಟ್ಸ್ ಅಂದರೆ 6 ಎಲಿಮೆಂಟ್ಸ್ ಯಾವ್ಯಾವ ಥರ ಇರ್ಬೋದು ಅಂತ. ಮ್ಯಾಟ್ರಿಕ್ಸಲ್ಲಿ 6 ಎಲಿಮೆಂಟ್ಸ್ ಯಾವ ಥರ ಇರ್ಬೋದು. 2 × 3 ಅಂದರೆ 2 rows 3 columnsಲ್ಲಿ 6 ಎಲಿಮೆಂಟ್ಸ್ ಬರ್ತವೆ. 3 rows 2 columns ಇದ್ದರೂ ಮ್ಯಾಟ್ರಿಕ್ಸಲ್ಲಿ 6 ಎಲಿಮೆಂಟ್ಸ್ ಬರ್ತವೆ. 6 rows 1 column ಇದ್ದರೂ ಮ್ಯಾಟ್ರಿಕ್ಸಲ್ಲಿ 6 ಎಲಿಮೆಂಟ್ಸ್ ಬರ್ತವೆ. 1 row 6 columns ಇದ್ದರೂ ಮ್ಯಾಟ್ರಿಕ್ಸಲ್ಲಿ 6 ಎಲಿಮೆಂಟ್ಸ್ ಬರ್ತವೆ. ಇದು ನೋಡಿ, ಇದು ಹೆಂಗಿರುತ್ತೆ ಮ್ಯಾಟ್ರಿಕ್ಸ್ ಈ ಥರ. 2 rows ಅಲ್ಲ, A11 A12 A13 3 columns ಅಲ್ಲ, ಅದಕ್ಕೆ A21 A22 A23 ಎಷ್ಟಿದೆ ನೋಡಿ, ಕೌಂಟ್ ಮಾಡಿರಿ. ಇದ್ರಾಗೆ ಕೌಂಟ್ ಮಾಡಿ ಎಷ್ಟಿದೆ ನೋಡಿ. 1 2 3 4 5 6 ಇದಾವೆ. ಇದು ಹೆಂಗಿರುತ್ತೆ ಮ್ಯಾಟ್ರಿಕ್ಸ್? ಇದು ಈ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ? ಇದು 3 rows ಅಂತ.
A11 2 ಕಾಲಮ್ಸ್ ಅಲ್ಲ, A12 2 ಕಾಲಮ್ಸ್ ಅಂದರೆ ಎರಡೇ ಕಾಲಮ್ಗೆ ಸ್ಟಾಪ್ ಮಾಡಿಬಿಟ್ಟೆ. A21 A22 A31 A32 ಮುಗೀತು. ಇದೇನಿದು 3/2 ಮ್ಯಾಟ್ರಿಕ್ಸ್, ಇದೇನಿದು 2/3 ಮ್ಯಾಟ್ರಿಕ್ಸ್. ಇದ್ರಾಗ ಎಷ್ಟಿದೆ ನೋಡ್ರಿ, 1 2 3 4 5 6 ಎಲಿಮೆಂಟ್ಸ್ ಇದಾವೆ ನೋಡ್ರಿ. 6/1 ಅಂತ 6/1 ಅಂದರೆ ಹಿಂಗೆ ಒಂದೇ ಕಾಲಮ್ 6 ರೋಸ್ ಇರ್ಬೇಕು. A11 A12 ಸಾರಿ ಸೆಕೆಂಡ್ ರೋಗೆ ಬಂದ್ವಲ್ಲ, ಒಂದೇ ಕಾಲಮ್ ಆಗಿರೋದ್ರಿಂದ ಕಾಲಮ್ ಫಿಕ್ಸ್ ಮಾಡಬೇಕು. A11 A21 ನೋಡ್ರಿ, ಕಾಲಮ್ ಫಿಕ್ಸ್ ಮಾಡ್ಬಿಟ್ಟೇನೆ, ರೋ ಒಂದೇ ಚೇಂಜ್ ಆಗ್ತದೆ. A31 A41 A51 A51 A61 ಈ ಥರ. ಸೊ ಇದು ಆರ್ಡರ್ ಏನು 6/1 ಅಂದರೆ 6 ರೋಸ್ ಇದ್ದಾವೆ, ಒಂದೇ ಕಾಲಮ್ ಇದೆ. ಸೊ ಎಷ್ಟು ಎಲಿಮೆಂಟ್ಸ್ ಇದೆ ನೋಡ್ರಿ, 1 2 3 4 5 6 ಎಲಿಮೆಂಟ್ಸ್ ಇದ್ದಾವೆ. ಈ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ, ಇದು 1/6 ಅಂದರೆ ಒಂದೇ ರೋ ಇರ್ತೈತೆ, 6 ಕಾಲಮ್ ಇರ್ತವೆ. ಅಂದರೆ ಈಗ 1 ಫಿಕ್ಸ್, ಸೆಕೆಂಡ್ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. A11 A12 A13 A14 A15 A16 ಈ ಥರ ನೋಡಿರಿ. ಎಷ್ಟಿದೆ 1 2 3 4 5 6 ಇದ್ದಾವೆ. ಸೊ ಹಂಗಂದ್ರೆ 6 ಎಲಿಮೆಂಟ್ಸ್ ಇರೋ ಮ್ಯಾಟ್ರಿಕ್ಸ್ನ ಎಷ್ಟು ಬರ್ದಿ ನೋಡ್ರಿ ಇಲ್ಲಿ. 6 ಎಲಿಮೆಂಟ್ಸ್ ಇರೋ ಮ್ಯಾಟ್ರಿಕ್ಸ್ನ 1 2 3 4 ವೇಸಲ್ಲಿ ಬರಿಬೋದು ನಾವು. 4 ವೇಸಲ್ಲಿ ರೆಪ್ರೆಸೆಂಟ್ ಮಾಡೋದು. ಇದು 2/3 ಮ್ಯಾಟ್ರಿಕ್ಸ್ ಹಿಂಗಿರುತ್ತೆ, ಇದು 3/2 ಮ್ಯಾಟ್ರಿಕ್ಸು, ಇದು 6/1 ಮ್ಯಾಟ್ರಿಕ್ಸು, ಇದು 1/6 ಮ್ಯಾಟ್ರಿಕ್ಸ್. ಸೊ ಈ ಥರನೂ ಕ್ವಶನ್ ಕೇಳ್ತು. ಉಲ್ಟಾ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಕೊಟ್ಬಿಡ್ತಾರೆ, ಎಷ್ಟು ರೀತಿಯಲ್ಲಿ ಮ್ಯಾಟ್ರಿಕ್ಸ್ ಬರಿಬೋದು ಅಂತ ಕ್ವಶನ್ ಕೇಳ್ಬೋದು. ಅವಾಗೇನು ಮಲ್ಟಿಪಲ್ಸ್ 6 ಎಲಿಮೆಂಟ್ಸ್ ಅಂತ ಕೇಳಿದಾಗ 6 ಟೇಬಲ್ಸ್ ಯಾವ್ಯಾವ ಥರ ಬರಿಬೋದು. ಸೀದಾ ಉಲ್ಟಾ 2 × 3 ಬರಿಬೋದು, 3 × 2 ಬರಿಬೋದು, 6 × 1 ಬರಿಬೋದು, 1 × 6 ಬರಿಬೋದು. ಈ ಥರ ಟೇಬಲ್ಸ್ ಬರಿತಾ ಹೋಗ್ಬೇಕು. ಯಾವುದೇ ಒಂದು ನಂಬರ್ ಕೊಡಲಿ, ಅದರದ್ದು ಟೇಬಲ್ಸಲ್ಲಿ ಏನೇನು ಬರ್ತಾವೋ ಅವನ್ನೆಲ್ಲ ಆರ್ಡರಲ್ಲಿ ಬರಿತಾ ಹೋಗ್ಬೇಕು. ಅಷ್ಟು ಮ್ಯಾಟ್ರಿಕ್ಸ್ ಬರ್ತವೆ ಅಂತ. ಓಕೆ, ಇನ್ನೊಂದು ಹಿಂಗೆ ಕೇಳ್ತಾರೆ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಕೊಟ್ಟು ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅಂತ. ಈ ಥರ ಆರ್ಡರ್ ಕೊಟ್ಬಿಡ್ತಾರೆ. ಇದ್ರಾಗ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅಂದರೆ ಇಂಟು ಮಾಡ್ಬೇಕು, ಅಷ್ಟು ಇಂಟು ಮಾಡಿ 6 ಬರುತ್ತೆ ಆನ್ಸರ್. ಹಂಗೆ ಒಂದು ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೇಳ್ತಾರೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಎರಡು ಗೊತ್ತಿರ್ಬೇಕು ನಮಗೆ. ಇವೆರಡೂ ರೀತಿ ಪ್ರಿಪೇರ್ ಆಗ್ರಿ. ಏನು ನಂಬರ್ ಆಫ್ ಎಲಿಮೆಂಟ್ಸ್ ಕೊಡ್ತಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಕೊಟ್ಟು ಆರ್ಡರ್ ಕೇಳ್ತಾರೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಕೇಳ್ತಾರೆ. ಯಾವ ಥರನೇ ಕ್ವಶನ್ ಕೇಳ್ಬೋದು, ಹೆಂಗೆ ಕೇಳಿದ್ರು ಬರೆಯಕ್ಕೆ ನೀವು ಪ್ರಿಪೇರ್ ಆಗಬೇಕು. ಓಕೆ, ಸೊ ಇದು ಮೇನ್. ಇಲ್ಲಿಂದ ಕ್ವಶನ್ ರೈಸ್ ಆಗ್ಬೋದು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸು. ಸೊ ಅದನ್ನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟಿದ್ದಾವೆ ಅಂತ ಬರೀಬೇಕು. ನಂಬರ್ ಆಫ್ ಎಲಿಮೆಂಟ್ ಈಗ 6 ಅಂತಿತ್ತು, ಎಷ್ಟು ಆರ್ಡರ್ ಬರಿಬೋದು ಅಂತ ಬರಿಬೋದು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದ್ದರೆ ಸೊ ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಮ್ಯಾಟ್ರಿಕ್ಸ್ ಎಷ್ಟಿದ್ದಾವೆ ಅಂತ ಬರಿಬೇಕು. ಸೊ ಇದಿಷ್ಟು ಈ ಟಾಪಿಕ್, ಈ ಕಾನ್ಸೆಪ್ಟಲ್ಲಿ ನೀವು ಪ್ರಿಪೇರ್ ಆಗಬೇಕು. ಇದು ಮೇನ್ ಇದು ಥರ್ಡ್ ಪಾಯಿಂಟ್ ಇದು. ಸೊ ಈಗ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋದಲ್ಲಿ, ಸೊ ಜಸ್ಟ್ ರಿವೈಸ್ ಮಾಡೋಣ. ಸೊ ಈಗ ನಾವು ಏನೇನು ಓದ್ಕೊಂಡ್ವಿ ಅಂದರೆ, ಈಗ ಮ್ಯಾಟ್ರಿಕ್ಸು, ಡೆಫಿನಿಷನ್ ಆಫ್ ಎ ಮ್ಯಾಟ್ರಿಕ್ಸು, ಡೆಫಿನಿಷನ್ ಆಫ್ ಎ ಮ್ಯಾಟ್ರಿಕ್ಸ್ ಓದಿದ್ವಿ. ಸೊ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ M/N, M ಅಂದರೆ ರೋಸು, N ಅಂದರೆ ಕಾಲಮ್ಸು. ಯಾವ ಥರ ಇತ್ತು, ರೋಸ್ ಹೆಂಗೆ ಬರಿತೀವಿ, ಕಾಲಮ್ಸ್ ಹೆಂಗೆ ಬರಿತೀವಿ, ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಆ ಪ್ಲೇಸಸ್ನ, ಪ್ಲೇಸ್ ವ್ಯಾಲ್ಯೂನ, ಅದೆಲ್ಲ ಗೊತ್ತಿರಬೇಕು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಆರ್ಡರ್ ಕೊಟ್ಟಿರ್ತಿದ್ರು. ಈಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2/3 ಅಂದರೆ ಏನು ಬರ್ದ್ವಿ, 6 ಅಂತ ಬರ್ದ್ವಿ. ಅದೇ 6 ಕೊಟ್ಟು ಇದ್ರದ್ದು ಆರ್ಡರ್ ಎಷ್ಟು ರೀತಿಯಲ್ಲಿ ಆರ್ಡರ್ ಬರಿಬೋದು ಅಂದರೆ 2/3 3/2 1/6 6/1 ಅಂತ ಬರ್ದ್ವಿ, ಹೌದಾ. ಅದೇ ಥರ 7 ಕೊಟ್ಟರು ಅನ್ಕೋ, 7 ಪ್ರೈಮ್ ನಂಬರ್, ಹೌದಾ. ಇದ್ರದ್ದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, 7/1 ಉಲ್ಟಾ 1/7 ಅಷ್ಟೇ ಅಲ್ಲ, 1 ಟೇಬಲ್ಸಲ್ಲಿ ಬರುತ್ತೆ, 7 ಟೇಬಲ್ಸಲ್ಲಿ ಬರುತ್ತೆ ಅಷ್ಟೇ. 7/1 1/7 ಇಷ್ಟೇ ಬರುತ್ತೆ ಪ್ರೈಮ್ ನಂಬರ್ ಇತ್ತಂದ್ರೆ. ಸೊ ಈ ಥರ ಟೇಬಲ್ಸಲ್ಲಿ ಬರಿತಾ ಹೋಗಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸಸ್ ಸಿಗ್ತಾ ಹೋಗ್ತಾವೆ ನಮಗೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟರೆ ನಂಬರ್ ಆಫ್ ಎಲಿಮೆಂಟ್ಸ್ ಫೈಂಡ್ ಮಾಡೋದು ಈಸಿ. ಈ ಥರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಡ್ತಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಫೈಂಡ್ ಮಾಡ್ಬೋದು. ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಾಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡೋದು. ಇದು ಮೇನ್, ಇದು ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ರೈಸ್ ಆಗೋ ಚಾನ್ಸ್ ಇರುತ್ತೆ. ಈ ಡೆಫಿನೇಷನ್ನು ಆರ್ಡರ್ ಅರ್ಥ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ನಾವೇನು ಟೈಪ್ಸ್ ಡಿಸ್ಕಸ್ ಮಾಡ್ತೀವಲ್ಲ, ಇವೆರಡು ಪಾಯಿಂಟ್ ಯೂಸ್ ಮಾಡಿ ಈಗ ನೆಕ್ಸ್ಟ್ ಟಾಪಿಕ್ ನಮ್ಮದು ಟೈಪ್ಸ್ ಯೂಸ್ ಮಾಡಿದಾಗ ಈಸಿ ಆಗುತ್ತೆ. ಸೊ ಈಗ ಟೈಪ್ಸ್ ಆಫ್ ಎ ಮ್ಯಾಟ್ರಿಕ್ಸ್ನ ನಾನು ಡಿಸ್ಕಸ್ ಮಾಡಬೇಕಾದಾಗ ನೆಕ್ಸ್ಟ್ ವೀಡಿಯೋದಲ್ಲಿ, ಸೊ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಎಲ್ಲ ಡೆಫಿನೇಷನ್ ಡಿಸ್ಕಸ್ ಮಾಡಿ ಅದ್ರ ಮೇಲೆ CET ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಇವು ಬರ್ತವೆ, ಮಿಕ್ಸ್ ಆಗ್ತವೆ. ಸೊ ಮಿಕ್ಸ್ ಆದಾಗ ಈ ಟಾಪಿಕ್ಸ್ ಮೇಲೆ ಬಂದಿರೋಂಥ ಕ್ವಶನ್ನು, ಟೈಪ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲೆ ಬಂದಿರೋಂಥ ಕ್ವಶನ್ನು ಸಾಲ್ವ್ ಮಾಡೋಣ. ಈಗ ನೀವು ಜಸ್ಟ್ ಏನಂದರೆ ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸು
ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸು, ಆರ್ಡರ್ ಕೇಳಿದರೆ ಎಲಿಮೆಂಟ್ಸ್ ಕೇಳಿದರೆ ಆರ್ಡರು, ಒಂದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೇಳಿದರೆ ಮ್ಯಾಟ್ರಿಕ್ಸ್ ಬರೆಯಕ್ಕೆ ಬರಬೇಕು, ಮ್ಯಾಟ್ರಿಕ್ಸ್ ಇತ್ತಂದರೆ ಅದರ ಆರ್ಡರ್ ಬರೆಯಕ್ಕೆ ಬರಬೇಕು. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಈ ವಿಡಿಯೋದಿಂದ ಕಲಿತ್ರೆ ನೆಕ್ಸ್ಟ್ ವಿಡಿಯೋ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮಾಡೋಕ್ಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ವಿಡಿಯೋ. ಸೊ ಯೂಟ್ಯೂಬ್ ಆಲ್ಗೋರಿದಮಲ್ಲಿ ಬೂಸ್ಟ್ ಆಗುತ್ತೆ ಮತ್ತು ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ಮೋಸ್ಟು. ಸೊ ಶೇರ್ ಮಾಡೋದ್ರಿಂದ ಲಾರ್ಜರ್ ಆಡಿಯನ್ಸಿಗೆ ರೀಚ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಪ್ರೀವಿಯಸ್ ನಾನು ರಿಲೇಷನ್ ಫಂಕ್ಷನ್ಸ್ ವೀಡಿಯೋ ಕೂಡ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ನೋಡಿಲ್ಲ ಅಂದರೆ ಅದನ್ನು ನೋಡಿರಿ. ಸೊ ಕಾನ್ಸೆಪ್ಟ್ ವೈಸ್ ಕಲಿತೀರಾ. ಸೊ ಯಾವ್ಯಾವ ಟಾಪಿಕ್ ಓದಬೇಕನ್ನೋ ಐಡಿಯಾನೂ ಬರುತ್ತೆ ಈ ವಿಡಿಯೋಸ್ ನೋಡೋದ್ರಿಂದ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್.